ಓಕೆ, ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ತಮಗೆಲ್ಲ ಸ್ವಾಗತ KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೆ. ನಮಸ್ತೆ. ಹಾಗೂ ಹಿಂದಿನ ತರಗತಿಯಿಂದಲೂ ಕೂಡ ಏನಂದರೆ ಹಂಗೆ ಇತಿಹಾಸದ ಈ ಇಂಡಿಯನ್ ಹಿಸ್ಟ್ರಿದ ಒಂದು ಕ್ವಶನ್ ಪೇಪರ್ ಏನಪ್ಪ ಅಂದರೆ 360 ಆ್ಯಂಗಲಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗ್ತಾ ಇದ್ವಿ. ಅದರಲ್ಲಿ ಏನಪ್ಪ ಅಂತ ಕೇಳಿದಾಗ ಈ 5 ಪಾಠ ಮುಗಿದಿರ್ತಕ್ಕಂಥದ್ದು. ಸೊ ಪಾರ್ಟ್ 6 ಆಗಿರ್ತಕ್ಕಂಥದ್ದು ಏನಾಗಿದೆ ಅಂತ ಕೇಳಿದ್ರೆ ಪಾರ್ಟ್ 6 ಏನಪ್ಪ ಅಂದರೆ ಸ್ಟಾರ್ಟ್ ಆಗ್ಯದ ಅಂತಕ್ಕಂಥದ್ದು. ಪಾರ್ಟ್ 6ನೇ ಪಾರ್ಟ್ ಏನಪ್ಪ ಅಂದರೆ ಸ್ಟಾರ್ಟ್ ಆಗ್ಯದ. ಸೊ ಗೊತ್ತಿರಬೇಕು. ಹಾಗಾದರೆ ಗೊತ್ತಿರಲಿ. ಇವತ್ತಿನ ಕ್ವಶನ್ ಏನಪ್ಪ ಅಂತ ಕೇಳಿದಾಗ ನೋಡ್ತಾ ಹೋಗೋಣ ಮುಂದೆ. ಅಲ್ಲಿ ಇವತ್ತಿನ ಕ್ವಶನ್ ಏನಪ್ಪಾ ಅಂತ ಕೇಳಿದಾಗ ಮೈಸೂರು ಪ್ರತಿನಿಧಿ. ಯಾವ ಪ್ರತಿನಿಧಿ? ಮೈಸೂರು ಪ್ರತಿನಿಧಿ ಅಂತಕ್ಕಂಥದ್ದು. ಇದಕ್ಕೆ ಕೆಲವೊಂದು ಕಡೆ ಪ್ರಜಾಪ್ರತಿನಿಧಿ ಅಂತ ಕೂಡ ಕರೀತಾರೆ. ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಕ್ವಶನ್ ಕೇಳ್ಯಾರ. ಹಾಗಾದ್ರೆ ಗೊತ್ತಿರಲಿ. ಆಪ್ಷನ್ಸ್ ಕೊಟ್ಟಾರ ಏನಪ್ಪಾ ಅಂತ ಕೇಳಿದಾಗ ದಿವಾನ ರಂಗಚಾರ್ಲು ಅಂತ ಕೊಟ್ಟಾರೆ, ದಿವಾನ ಶೇಷಾದ್ರಿ ಅಯ್ಯರ್ ಅಂತ ಕೊಟ್ಟಾರ, ಇನ್ನೊಬ್ರು ದಿವಾನ ಪೂರ್ಣಯ್ಯ ಅಂತ ಕೊಟ್ಟಾರೆ, ಇನ್ನೊಬ್ರು ಯಾರಪ್ಪ ಅಂತ ಕೇಳಿದ್ರೆ ಸರ್ ವಿಶ್ವೇಶ್ವರಯ್ಯ ಕರ್ನಾಟಕದ ವೃದ್ಧ ಪಿತಾಮಹ ಅಂತ ಕೂಡ ಕರಿತೀವಿ. ಸೊ ಈ 4 ಆಪ್ಷನ್ಸ್ಗಳಲ್ಲಿ ಯಾವ್ದು ಆನ್ಸರ್ ಆಗ್ತದೆ ನೋಡೋಣ, ಕಮೆಂಟ್ ಮಾಡಿ. ಓಕೆ, ನೋಡಿ ಇದರಲ್ಲಿ ಏನಪ್ಪಾ ಅಂತ ಕೇಳ್ತದಾಗ ಇಲ್ಲಿ ಮೈಸೂರು ಪ್ರಜಾಪ್ರತಿನಿಧಿ ಅಂತ ಬಂದಾಗ ಇಲ್ಲಿ ಏನಾಗಿತ್ತು ಅಂತಂದ್ರೆ ಮೈಸೂರಿನಲ್ಲಿ ದಿವಾನರ ಆಳ್ವಿಕೆಯನ್ನ ಆರಂಭ ಆಗಿತ್ತು. ಯಾವ ಆಳ್ವಿಕೆ ಅಂತ ಕೇಳಿದ್ರೆ ದಿವಾನರ ಆಳ್ವಿಕೆಯನ್ನ ಆರಂಭ ಆಗಿತ್ತು. ಮೊದಲು ದಿವಾನರ ಆಳ್ವಿಕೆ ಇತ್ತು, ನಂತರ ಏನಾಯ್ತು ಕಮಿಷನರ್ಗಳ ಆಳ್ವಿಕೆ ಚಲುವಾಗಿತ್ತು, ನಂತರ ಏನಾಯ್ತು ಕಮಿಷನರ್ಗಳ ಆಳ್ವಿಕೆ, ನಂತರ ಮತ್ತೇನಪ್ಪಾ ಅಂತ ಕೇಳ್ತದಾಗ ಈ ದಿವಾನರ ಆಳ್ವಿಕೆ ಸ್ಟಾರ್ಟ್ ಆಗ್ತ್ರಿ. ಸುಮಾರು ಎಷ್ಟು ಜನ ಅಂತ ಕೇಳ್ತದಾಗ ಸುಮಾರು 10 ಜನ ದಿವಾನರ ಬಂದ್ರೆ ಈ ಮೈಸೂರಲ್ಲಿ ಏನ್ ಮಾಡ್ಯಾರ, ತನ್ನ ಕಾರ್ಯಗಳನ್ನ ಸುಧಾರಣೆಗಳನ್ನ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥ ಫಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ದಿವಾನ್ ರಂಗಚಾರ್ಲು ಎಂಬ ವ್ಯಕ್ತಿಯನ್ನು ಬಂದ್ರೆ ಪ್ರಜಾಪ್ರತಿನಿಧಿ ಸಭೆಯನ್ನ ಪ್ರಾರಂಭಿಸಿದವರು ಎಷ್ಟರಲ್ಲಿ ಅಂತ ಕೇಳ್ತದಾಗ 1881ರಲ್ಲಿ. ಹಾಗಾದ್ರೆ ಇವ್ರ ಬಗ್ಗೆ ಸ್ವಲ್ಪ ವಿವರಣೆಯಾಗಿ ನೋಡ್ಬೇಕಾದ್ರೆ ದಿವಾನ್ ರಂಗಚಾರ್ಲು ಅಂತ ವ್ಯಕ್ತಿ, ಇವ್ರ ಬಗ್ಗೆ ವಿವರಣೆಯಾಗಿ ನೋಡೋಣ. ಏನಪ್ಪಾ ಅಂತ ಕೇಳಿದ್ರೆ ಇವರು 1883ರಿಂದ ಹಿಡಿದು 1881ರಿಂದ ಹಿಡಿದು 1883 ತನ್ನ ಆಳ್ವಿಕೆಯನ್ನ ಮಾಡ್ತಾರೆ. ತನ್ನ ಆಳ್ವಿಕೆಯನ್ನ ಮೈಸೂರಿನಲ್ಲಿ ಮಾಡ್ತಾರೆ. ಹಾಗಾದ್ರೆ ಗೊತ್ತಿರಬೇಕು 1881 ಅಕ್ಟೋಬರ್ 7ರಂದು ಮೈಸೂರಿನಲ್ಲಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿಯನ್ನು ಸ್ಥಾಪನೆ ಮಾಡಿದ್ರು. ಸೊ ಗೊತ್ತಿರಬೇಕು. ಓಕೆ, ಹಾಗಾದ್ರೆ ಗೊತ್ತಿರಲಿ. ಇದು ಏನಪ್ಪಾ ಅಂತ ಕೇಳಿದ್ರೆ ಈ ಪ್ರಜಾಪ್ರತಿನಿಧಿಯಲ್ಲಿ ಎಷ್ಟು ಜನ ಸದಸ್ಯರಿದ್ರು ಅಂತ ಕೇಳ್ತಾ ಹೋದಾಗ ಇದರಲ್ಲಿ ಇರ್ತಕ್ಕಂಥ ಸದಸ್ಯರು ಎಷ್ಟಪ್ಪ ಅಂತ ಕೇಳಿದ್ರೆ 144 ಜನ ಸದಸ್ಯರಿದ್ರು. ಇದನ್ನು ಕೂಡ ನೆನಪಿರಬೇಕು. 144 ಜನ ಸದಸ್ಯರಿದ್ದರು. ಕ್ಲಿಯರ್? ಓಕೆ, ಹಾಗಾದ್ರೆ ಇನ್ನೊಂದು ಗೊತ್ತಿರೋದು ಏನಪ್ಪಾ ಅಂತ ಕೇಳಿದ್ರೆ ಇವ್ರು ಎಲ್ಲಿ ಭೇಟಿ ನೀಡಿದ್ರು ಅಂತ ಕೇಳಿದ್ರೆ ಇಂಗ್ಲೆಂಡ್ಗೆ ಕೂಡ ಭೇಟಿ ನೀಡಿದ್ರು. ಇಂಗ್ಲೆಂಡ್ಗೆ ಯಾಕೆ ಭೇಟಿ ನೀಡಿದ್ರು ಅಂತ ಕೇಳಿದ್ರೆ ಈ ಟೆಲ್ಲರ್ ಕಂಪನಿಯೊಂದಿಗೆ ಮಾತುಕತೆ ಮಾಡಲಪ್ಪ ಇಂಗ್ಲೆಂಡ್ ಕೂಡ ಏನ್ ಮಾಡ್ತಾರೆ, ಇವ್ರು ಭೇಟಿ ನೀಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇನ್ನೊಂದು ಗೊತ್ತಿರಬೇಕು 1882ರಲ್ಲಿ ಈ ಮೈಸೂರಿನಿಂದ ಬೆಂಗಳೂರಿಗೆ ರೈಲು ಹಾಳಿಯನ್ನು ಹಾಕಿದರು. ಮೈಸೂರು ಟು ಬೆಂಗಳೂರಿಗೆ ರೈಲು ಹಳಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನ ನಿರ್ಮಾಣ ಮಾಡಿದ್ರು, ಅಥವಾ ರೈಲ್ವೆ ಹಳಿಯನ್ನು ಏನ್ ಮಾಡಿದ್ರು, ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ. ಇನ್ನೊಂದು ಗೊತ್ತಿರಲಿ. ಇದೇ 1882ರಲ್ಲಿ ಮಹಾರಾಣಿ ಪ್ರೌಢಶಾಲೆಯನ್ನು ಆರಂಭ ಮಾಡಿದ್ರು. ಮಹಾರಾಣಿ ಪ್ರೌಢಶಾಲೆ ಆರಂಭಿಸಿದರು. ಕ್ಲಿಯರ್? ಮಹಾರಾಣಿ ಪ್ರೌಢಶಾಲೆ ಆರಂಭಿಸಿದರು. ಇದು ಕೂಡ ಎಲ್ಲಿ ಆರಂಭಿಸಿದ್ರು ಅಂತ ಕೇಳ್ತಾ ಹೋದಾಗ ಮೈಸೂರಿನಲ್ಲಿ ಆರಂಭಿಸಿದರು. ಓಕೆ, ನೆಕ್ಸ್ಟ್ ನೋಡ್ರಿ ಏನಪ್ಪಾ ಅಂತ ಕೇಳ್ತಾಗ ಇದನ್ನೆಲ್ಲ ಏನಪ್ಪಾ ಬರ್ಸಿದೆಲ್ಲ ಏನ್ ಮಾಡ್ಬೇಕು, ನೋಟ್ ಮಾಡ್ಕೊತ ಹೋಗ್ಬೇಕು, ಸುಮ್ಮನೆ ಹಾಗೆ ಕುತ್ಕೋಬಾರ್ದು. ಕ್ಲಿಯರ್? ಓಕೆ, ಇವರ ಕೆಲಸಗಳನ್ನು ನೋಡಿ ಈ ಬ್ರಿಟಿಷ್ ವ್ಯಕ್ತಿಗಳು ಇವ್ರಿಗೆ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ಬ್ರಿಟಿಷ್ ವ್ಯಕ್ತಿಗಳು ಇವರು ಬಿರುದು ನೋಡ್ತಿದ್ರು, ಅಂದ್ರೆ ಪ್ರಶಸ್ತಿ. ಬ್ರಿಟಿಷರು ಇವರಿಗೆ ನೀಡಿದ ಒಂದು ಪ್ರಶಸ್ತಿ ಯಾವ್ದಪ್ಪ ಅಂತ ಕೇಳ್ತೋದಾಗ ಇವರಿಗೆ ನೀಡಿದ ಒಂದು ಪ್ರಶಸ್ತಿ ಯಾವ್ದಪ್ಪ ಅಂತ ಕೇಳಿದ್ರೆ ದಿ ಕಂಪೈನಿಯನ್ ಎಂಪೈರ್ ಅಂತ ಒಂದು ಬಿರುದನ್ನು ನೀಡಿದ್ರು, ಪ್ರಶಸ್ತಿಯನ್ನು ನೀಡಿದ್ರು. ಯಾರಿಗೆ? ಇಲ್ಲಿರ್ತಕ್ಕಂಥ ರಂಗಚಾರ್ಲು ಅವರಿಗೆ ಪ್ರಶಸ್ತಿಯನ್ನು ನೀಡಿದ್ರು. ಓಕೆ, ಇದು ಗೊತ್ತಿರಲಿ. ಇನ್ನೊಂದೇನಪ್ಪ ಅಂತ ಕೇಳಿದಾಗ ಇವರು ಮರಣ ಯಾವಾಗ ಹೊಂದಿದ್ರು ಅಂತ ಕೇಳಿದ್ರೆ 1883ರಲ್ಲಿ ಮರಣ ಹೊಂದಿದ್ದರು. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಏನ್ ಮಾಡ್ತದ ಅಂತ ಕೇಳಿದಾಗ ಕರ್ನಾಟಕ ಸರ್ಕಾರ ಇವರ ಹೆಸರಿನಲ್ಲಿ ರಂಗಚಾರ್ಲು ಭವನ ಅಂತೇಳಿ ನಿರ್ಮಾಣ ಮಾಡ್ತಾರೆ. ರಂಗಚಾರ್ಲು
ಭವನ, ರಂಗಚಾರ್ಲು ಭವನ ಭಾಳ ಇಂಪಾರ್ಟೆಂಟ್, ನೆನಪಿರಬೇಕು. ಕ್ಲಿಯರ್? ಭವನವನ್ನ ಆರಂಭ ಮಾಡಿದ್ರು. ಹಾಗಾದ್ರೆ ಈ ಭವನ ಎಲ್ಲೆಲ್ಲಪ್ಪ ಅಂತ ಕೇಳಿದ್ರೆ, ಈ ಭವನ ಎಲ್ಲದ ಅಂತ ಕೇಳಿದ್ರೆ ಮೈಸೂರಿನಲ್ಲಿದೆ. ಈ ಭವನ ಎಲ್ಲಿದೆ ಅಂತ ಕೇಳಿದ್ರೆ ಮೈಸೂರಿನಲ್ಲಿದೆ. ಸೊ ಇದೆಲ್ಲ ಏನಪ್ಪಾ ಅಂತ ಕೇಳಿದಾಗ ಈ ದಿವಾನ ರಂಗಚಾರ್ಲು ಅವ್ರದ್ದು ಇಷ್ಟೆಲ್ಲ ಏನ್ ಮಾಡ್ಬೇಕು, ನೋಟ್ ಡೌನ್ ಮಾಡ್ಕೊತಾ ಹೋಗ್ತಿರ್ಬೇಕು. ಹಾಗಾದ್ರೆ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ಸ್ ಏನಿತ್ತು ಅಂತ ಕೇಳ್ತಾ ಹೋದಾಗ ನೋಡ್ರಿ, ಸೆಕೆಂಡ್ ಆಪ್ಷನ್ಸ್ ಏನದ ಅಂತ ಕೇಳಿದ್ರೆ ದಿವಾನ್ ಶೇಷಾದ್ರಿ ಅಯ್ಯರ್ ಅಂತ ವ್ಯಕ್ತಿ ಅದ ರೀ. ಇವ್ರ ಬಗ್ಗೆ ಸ್ವಲ್ಪ ಮೈಸೂರಿನ ದಿವಾನರಲ್ಲಿ ಅತಿ ಹೆಚ್ಚು ಮತ್ತು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಮುಖ ಸುಧಾರಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತ ಕೇಳ್ತಾದಾಗ ದಿವಾನ್ ಶೇಷಾದ್ರಿ ಅಯ್ಯರ್. ಎಲ್ಲರೂ ಮಾಡಿದ್ದಾರೆ, ಬಟ್ ಇವರು ಕೂಡ ಏನಪ್ಪ ಇವ್ರದ್ದು ಒಂದಿಷ್ಟು ಸುಧಾರಣೆಗಳನ್ನು ನಾವು ನೋಡೋಣ, ವಿವರಣೆಯಾಗಿ ನೋಡ್ತಾ ಹೋಗೋಣ ಸವಿಸ್ತಾರವಾಗಿ. ಓಕೆ, ನೋಡಿಲ್ಲಿ ಶೇಷಾದ್ರಿ ಅಯ್ಯರ್. ಶೇಷಾದ್ರಿ ಅಯ್ಯರ್ ಇವು ಆಡಳಿತ ಏನಪ್ಪಾ ಅಂತಂದ್ರೆ 1884ರಿಂದ 1895 ಮತ್ತು ಇದರಿಂದ ಮುಂದುವರೆದ ಭಾಗ ಏನಪ್ಪಾ ಅಂತ ಕೇಳಿದಾಗ 1901. ಅಂದರೆ 2 ಬಾರಿ ದಿವಾನರಾಗಿ ಏನ್ ಮಾಡ್ತಾರೆ, ಆಡಳಿತವನ್ನು ಮಾಡಿರ್ತಾರೆ. ಸೊ ಗೊತ್ತಿರಬೇಕು. ಓಕೆ, ಇವರು ಯಾವ ರಾಜ್ಯದವರು ಅಂತ ಕೇಳಿದ್ರೆ ಇವರು ಕೇರಳ ರಾಜ್ಯದವರು. ಯಾವ ರಾಜ್ಯದವರು? ಕೇರಳ ರಾಜ್ಯದವರು. ಕ್ಲಿಯರ್ ಆಗಿ ಗೊತ್ತಿರಬೇಕು. ರೈಟ್, ಇವಾಗ ಒಂದಿಷ್ಟು ಸುಧಾರಣೆಗಳನ್ನ ನೋಡ್ತಾ ಹೋಗೋಣ ಗುರುಗಳು. ಯಾವ ರಾಜ್ಯದವರು ಅಂತ ಕೇಳಿದ್ರೆ ಕೇರಳ ರಾಜ್ಯದವರು. ಇನ್ನೊಂದು ಗೊತ್ತಿರಬೇಕು, 1886ರಲ್ಲಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ, ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು. ಇದನ್ನು ಕೂಡ ಗೊತ್ತಿರಬೇಕು. ಕ್ಲಿಯರ್? ಓಕೆ, ನೆಕ್ಸ್ಟ್ 1887ರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಕರ್ನಾಟಕ ಮತ್ತು ಕನ್ನಡ ಬೆಳವಣಿಗೆಯ ಸಲುವಾಗಿ, ಭಾಷೆಯ ಬೆಳವಣಿಗೆಯ ಸಲುವಾಗಿ ಬೆಳವಣಿಗೆಗಾಗಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಬೆಂಗಳೂರಿನಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದಾಗ ಕರ್ನಾಟಕ ಭಾಷೋಜ್ಜೀವನ ಜೀವನಿ ಸಭಾ ಅಂತಕ್ಕಂಥದ್ದು ನಿರ್ಮಾಣ ಮಾಡ್ತಾರೆ. ಎದಕ್ಕೆ ಅಂತ ಕೇಳಿದಾಗ ಎದಕ್ಕೆ ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲಿ ಇರ್ತಕ್ಕಂಥದ್ದು ಕನ್ನಡ ಮತ್ತು ಕರ್ನಾಟಕ ಭಾಷೆಯ ಬೆಳವಣಿಗೆ ಸಲುವಾಗಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಒಂದು ಕರ್ನಾಟಕ ಭಾಷೋಜ್ಜೀವನಿ ಸಭಾ ಅಂತ ಸ್ಥಾಪನೆ ಮಾಡ್ತಾರೆ 1887ರಲ್ಲಿ. ಕ್ಲಿಯರ್? ಓಕೆ, ಭಾಷೆ ಜೀವನ ಆದ ಬಳಿಕ 1889ರಲ್ಲಿ ಮೈಸೂರು ಅಂಚೆ ವ್ಯವಸ್ಥೆಯನ್ನು ಆರಂಭ ಮಾಡ್ತಾರೆ. ಮೈಸೂರು ಅಂಚೆ ವ್ಯವಸ್ಥೆ ಆರಂಭಿಸಿದರು ಅಂತ ಹೇಳ್ತೀವಿ. ಮೈಸೂರು ಅಂಚೆ ವ್ಯವಸ್ಥೆ ಆರಂಭಿಸಿದರು 1889ರಲ್ಲಿ. ಓಕೆ, ಹಾಗಾದ್ರೆ ಗೊತ್ತಿರಲಿ ಇನ್ನೊಂದು 1890ರಲ್ಲಿ, ಇದೇ 1890ರಲ್ಲಿ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯವನ್ನು ಆರಂಭಿಸಿದರು. ಸೊ ಇದೇ ಗ್ರಂಥಾಲಯದಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಇದೇ ಗ್ರಂಥಾಲಯದಲ್ಲಿ ಏನ್ ಸಿಕ್ಕಿತ್ತಪ್ಪ ಅಂತ ಕೇಳಿದಾಗ ಅರ್ಥಶಾಸ್ತ್ರ ಅಂತ ಕೃತಿ ಸಿಕ್ಕಿತ್ತು. ಯಾವ ಶಾಸ್ತ್ರ? ಅರ್ಥಶಾಸ್ತ್ರ ಅಂತ ಕೃತಿ. ಸರಿ, ಕೃತಿ ಬರೆದಿದ್ದು ಯಾರಪ್ಪ ಅಂತ ಕೇಳಿದಾಗ ಕೌಟಿಲ್ಯ ಅಂತ ವ್ಯಕ್ತಿ ಸರ್. ಯಾವ ಅಂತ ಕೇಳಿದ್ರೆ ಕೌಟಿಲ್ಯ ಎಂಬ ವ್ಯಕ್ತಿ. ಇದು 1900 ಏನಾಗಿತ್ತು ಅಂತ ಕೇಳಿದ್ರೆ 5ರಲ್ಲಿ 4ರಲ್ಲಿ ಏನಪ್ಪ ಅಂದ್ರೆ ಇದು ಸಿಕ್ಕಿರ್ತಕ್ಕಂಥದ್ದು. ಯಾವುದು ಇದು? ಮತ್ತೆ ಇದಕ್ಕೆ ಇಂಗ್ಲಿಷ್ ಭಾಷೆ ಕೂಡ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇದಕ್ಕೆ ವರ್ಗಾವಣೆ ಮಾಡ್ತಾರೆ. ಇಂಗ್ಲಿಷ್ ಭಾಷೆಗೆ ಇದಕ್ಕೆ ಏನ್ ಮಾಡ್ತಾರೆ? ವರ್ಗಾವಣೆ ಮಾಡ್ತಾರೆ. ಸೊ ಇಂಗ್ಲಿಷ್ ಭಾಷೆಗೆ ವರ್ಗಾವಣೆ ಮಾಡ್ತಾರೆ ಯಾರಪ್ಪ ಅಂತ ಕೇಳಿದ್ರೆ ಆರ್ ಶ್ಯಾಮಶಾಸ್ತ್ರಿ ಎಂಬ ವ್ಯಕ್ತಿ. ಇದು ಏನಪ್ಪ ಅಂದ್ರೆ ಕೌಟಿಲ್ಯನ ಏನ್ ಕೇಳ್ತಾರೆ ಅಂತ ಕೇಳಿದಾಗ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೀತಾರೆ. ಅವತ್ತಿಗೆ ಇನ್ನೊಂದು ಹೆಸರು ಏನವ ಅಂತ ಕೇಳಿದ್ರೆ ದ್ರಾವಿಡಾಚಾರ್ಯ ಅಂತ ಕೇಳ್ತಾರೆ, ಮತ್ತು ಕೌಟಿಲ್ಯ ಚಾಣಕ್ಯ ಅಂತ ಕೇಳ್ತಾರೆ, ವಿಷ್ಣುಗುಪ್ತ ಅಂತ ಕೂಡ ಕರೀತಾರೆ. ಸೊ ಈ ಅರ್ಥಶಾಸ್ತ್ರವನ್ನ ಕೃತಿ ಏನಪ್ಪ ಅಂದ್ರೆ ದಂಡ ನೀತಿ ಅಂತ ಕೂಡ ಕರೀತಾರೆ. ಇದಕ್ಕ ದಂಡ ನೀತಿ ಅಂತ ಕೂಡ ಏನ್ ಮಾಡ್ತಾರೆ? ಕರೀತಾರೆ. ನೆನಪಿರ್ಬೇಕು. ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯ ಎಲ್ಲಿ ಕಟ್ಟಿದ್ರು ಅಂತ ಕೇಳಿದ್ರೆ ಮೈಸೂರಿನಲ್ಲಿ ನಿರ್ಮಾಣ ಮಾಡಿದ್ರು. ಓಕೆ, ನೆಕ್ಸ್ಟ್ ಏನ್ ಮಾಡಿದ್ರಪ್ಪ ಅಂತ ಕೇಳಿದಾಗ 1890ರಲ್ಲಿ
ಮೈಸೂರಿನಲ್ಲಿ 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 ಪುರಾತತ್ವ ಇಲಾಖೆಯನ್ನು ಸ್ಟಾರ್ಟ್ ಮಾಡಿದ್ರು ನೋಡ್ರಿ. ಪುರಾತತ್ವ ಇಲಾಖೆಯನ್ನ ಆರಂಭಿಸಿದರು. ಎಲ್ಲಿ ಆರಂಭಿಸಿದರು ಅಂತ ಕೇಳಿದ್ರೆ, ಪುರಾತತ್ವ ಇಲಾಖೆ ಎದಕ್ಕೆ ಆರಂಭಿಸ್ತಾರೆ ಅಂತ ಕೇಳಿದ್ರೆ, ಹಳೆಯ ಕಾಲದಲ್ಲಿ ಇರ್ತಕ್ಕಂಥ ವಿಶೇಷಗಳ ಬಗ್ಗೆ ಅಧ್ಯಯನ ಮಾಡಲು ಈ ಇಲಾಖೆನ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳಿದ್ರೆ, ಮೊದಲ ಅಧ್ಯಕ್ಷರು BL ರೈಸ್ ಎಂಬ ವ್ಯಕ್ತಿಯಾಗಿದ್ರಿ. ಯಾವ ರೈಸ? BL ರೈಸ್. ಸೊ BL ರೈಸ್ ಅವರನ್ನ ಏನ್ ಕರಿತೀವಿ ಅಂತ ಕೇಳಿದಾಗ, ಇವರನ್ನ ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ ಕರಿತಾವೆ. ಇವರನ್ನ ಕರ್ನಾಟಕದ ಶಾಸನಗಳ ಪಿತಾಮಹ. ಹಾಗಾದ್ರೆ ಭಾರತದ ಶಾಸನಗಳ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂತ ಕೇಳ್ತಾಗ, ಅಶೋಕನನ್ನ ಕರಿತೇವ್ರಿ. ಭಾರತ ಶಾಸನಗಳ ಪಿತಾಮಹ ಅಶೋಕ. ಕರ್ನಾಟಕದ ಶಾಸನಗಳ ಪಿತಾಮಹ ಯಾರು ಅಂತ ಕೇಳಿದ್ರೆ BL ರೈಸ್ ಎಂಬ ವ್ಯಕ್ತಿ. ಹಾಗಾದ್ರೆ ಇಡೀ ಭಾರತದಲ್ಲಿ ಪುರಾತತ್ವ ಇಲಾಖೆನ ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ, 1904 ಸ್ಟಾರ್ಟ್ ಮಾಡಿದ್ರು. ಲಾರ್ಡ್ ಕರ್ಜನ್ ಎಂಬ ವ್ಯಕ್ತಿ ಸ್ಟಾರ್ಟ್ ಮಾಡಿದ್ದ. ಲಾರ್ಡ್ ಕರ್ಜನ್. ಹಾಗಾದ್ರೆ ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿ ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳ್ತಾಗ, 1861 ಲಾರ್ಡ್ ಕ್ಯಾನಿಂಗ್ ಎಂಬ ವ್ಯಕ್ತಿ ರೀ. ಅಲೆಕ್ಸಾಂಡರ್ ಕ್ಯಾನಿಂಗಮ್. ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಎಂಬ ವ್ಯಕ್ತಿ ಏನ್ ಮಾಡ್ದ ಅಂತಿದ್ರೆ, ಮೊಟ್ಟ ಮೊದಲ ಬಾರಿಗೆ ಏನ್ ಸ್ಟಾರ್ಟ್ ಮಾಡ್ದ ಅಂತಿದ್ರೆ, ಈ ಪುರಾತತ್ವ ಇಲಾಖೆನ ಸ್ಟಾರ್ಟ್ ಮಾಡಿದ. ಸೊ ಈ ಪುರಾತತ್ವ ಇಲಾಖೆ ಯಾರು? ಲಾರ್ಡ್ ಕರ್ಜನ್ ಸ್ಟಾರ್ಟ್ ಮಾಡಿದ. ಪುರಾತತ್ವ ಇಲಾಖೆಯ ಮೊದಲ ಸ್ಥಾಪಕ, ಮೊದಲ ಒಂದು ನಿರ್ದೇಶಕ ಅಧ್ಯಕ್ಷ ಯಾಕೆ ಬಂದ್ರೆ, 1925 ಸರ್ ಜಾನ್ ಮಾರ್ಷಲ್ ಇದ್ರು ನೋಡ್ರಿ. ಸರ್ ಜಾನ್ ಮಾರ್ಷಲ್. ಕ್ಲಿಯರ್ ಆಗಿ ಗೊತ್ತಿರಬೇಕು. ಸರ್ ಜಾನ್ ಮಾರ್ಷಲ್ ಅಂತ ಮೊದಲು ಏನಾಗಿದ್ರು? ನಿರ್ದೇಶಕರಾಗಿದ್ದರು. ಸೊ ಗೊತ್ತಿರಬೇಕು. ಮೊಟ್ಟ ಮೊದಲ ಬಾರಿ 1861 ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಇದು ಯಾವಾಗ ಸ್ಥಾಪನೆ ಮಾಡಿದ ಅಂತ ಕೇಳಿದ್ರೆ, ಸಿಂಧೂ ನಾಗರಿಕತೆಯ ಬಯಲಿನಲ್ಲಿ ಅವುಗಳನ್ನು ಪತ್ತೆ ಹಚ್ಚಲು, ಸಿಂಧೂ ನಾಗರಿಕತೆ ಬಯಲಿನ ಅವಶೇಷಗಳನ್ನು ಪತ್ತೆ ಹಚ್ಚಲು ಸ್ಟಾರ್ಟ್ ಮಾಡಿದ್ದ. ಕ್ಲಿಯರ್. ಅವಶೇಷಗಳನ್ನು ಪತ್ತೆ ಹಚ್ಚಲು ಸ್ಟಾರ್ಟ್ ಮಾಡಿದ್ದ. ಬಟ್ ಇವಾಗ ಏನಪ್ಪ ಬಂದ್ ಮಾಡಿರ್ತಾನೆ. ನೆಕ್ಸ್ಟ್ ಏನಪ್ಪ ಅಂದ್ರೆ, ಈ ಲಾರ್ಡ್ ಕರ್ಜನ್ ಬಂದ್ ಏನ್ ಮಾಡ್ತಾನೆ? ಸ್ಟಾರ್ಟ್ ಮಾಡ್ತಾನೆ ರೀ. ಸೊ ಇದೇ ಲಾರ್ಡ್ ಕರ್ಜನ್ ಇದೇ 1904 ಇನ್ನೊಂದು ಏನ್ ಮಾಡ್ತಾನೆ ಕೇಳಿದ್ರೆ, ಸ್ಮಾರಕಗಳ ಕಾಯ್ದೆ ಅಂತೇಳಿ ನಿರ್ಮಾಣ ಮಾಡ್ತಾರೆ. ಸ್ಮಾರಕಗಳ ಕಾಯ್ದೆ ಜಾರಿ ತರ್ತಾನ. ಈ ಸ್ಮಾರಕಗಳ ಕಾಯ್ದೆ ಜಾರಿ ತಂದಿದ್ದಕ್ಕೆ ಏನಪ್ಪಲ್ಲಿ VS ಸ್ಮಿತ್ ಅವ್ರ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಲಾರ್ಡ್ ಕರ್ಜನನು ಭಾರತದ ಸ್ಮಾರಕಗಳಲ್ಲಿ ಸ್ಮರಣೀಯವಾಗಿದ್ದಾನೆ ಅಂತ ಹೇಳ್ತಾರೆ. ಅಜಂತಾ ಮತ್ತು ಎಲ್ಲರ ಕೂಡ ಏನ್ ಮಾಡಿದ ಅಂತ ಕೇಳಿದ್ರೆ, ಮೆಟಲ್ಗಳನ್ನ ಹಾಕ್ಸಿದ ಲಾರ್ಡ್ ಕರ್ಜನ್. ಒಂದು ದೇಶವನ್ನು ಗತವೈಭವದಿಂದ ಕಾಣಬೇಕಾದ್ರೆ, ಆ ದೇಶದಲ್ಲಿ ಇರ್ತಕ್ಕಂಥ ಸ್ಮಾರಕಗಳೇ ನಿಜವಾಗಿ ಕಾರಣ ಆಗ್ತಾವ ಅಂತ ಹೇಳ್ತಾರೆ. ಯಾರು? ಲಾರ್ಡ್ ಕರ್ಜನ್ ವ್ಯಕ್ತಿ. ಇದೇ ವ್ಯಕ್ತಿ ಮುಂದೆ ಏನ್ ಮಾಡ್ತಾನೆ? 1905 ಬಂಗಾಳ ವಿಭಜನೆ ಕೂಡ ಮಾಡ್ತಾರೆ. ಭಾರತ ದೇಶದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಮಧ್ಯದಲ್ಲಿ ಒಡೆದಾಳುವ ನೀತಿಯನ್ನು ಆರಂಭ ಮಾಡ್ತಾನ ಇದೇ ಲಾರ್ಡ್ ಕರ್ಜನ್. ಅದು ಬಂಗಾಳ ವಿಭಜನೆ ಬಂದಾಗ ನೋಡೋಣ. ರೇಟ್ರಿ ಇಷ್ಟು ಮಾಹಿತಿ ಬರ್ತಾರೆ. ಇನ್ನ ಏನಪ್ಪಾ ಅಂತ ಕೇಳ್ತಾರೆ, ಇವ್ರದ್ದು ಶೇಷಾದ್ರಿ ಅವರು ತುಮಕೂರಿನಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ದಿ ಎಂಪ್ರೆಸ್ ಪ್ರೌಢಶಾಲೆ ನಿರ್ಮಾಣ ಮಾಡ್ತಾರ. ದಿ ಎಂಪ್ರೆಸ್ ಪ್ರೌಢಶಾಲೆಯನ್ನ ಆರಂಭ ಮಾಡ್ತಾರೆ. ಎಲ್ಲಿ ಆರಂಭ ಮಾಡ್ತಾರ ಅಂತ ಕೇಳಿದಾಗ, ಮೈಸೂರಿನಲ್ಲಿ ಆರಂಭ ಮಾಡ್ತಾರ. ಮೈಸೂರಿನಲ್ಲಿ ಆರಂಭ ಮಾಡ್ತಾರೆ. ಇನ್ನೊಂದು ಗೊತ್ತಿರ್ಬೇಕು, 1894 ಏನ್ ಮಾಡ್ತಾರ ಅಂತ ಕೇಳಿದ್ರೆ, ಜಯಚಾಮರಾಜೇಂದ್ರ ಯಾರಿದ್ರು ಅವಾಗ ಅಂತ ಕೇಳ್ತಾದಾಗ, ಮೈಸೂರಿನ ಚಾಮರಾಜೇಂದ್ರ ಇದ್ರು ನೋಡ್ರಿ. ಮೈಸೂರಿನಲ್ಲಿ ಚಾಮರಾಜೇಂದ್ರ ಮೃಗಾಲಯವನ್ನು ನಿರ್ಮಾಣ ಮಾಡ್ತಾರೆ. ಚಾಮರಾಜೇಂದ್ರ ಮೃಗಾಲಯವನ್ನು ಏನ್ ಮಾಡ್ತಾನೆ? ನಿರ್ಮಾಣ ಮಾಡ್ತಾನೆ. ರೈಟ್ ರೀ. ಓಕೆ. ಹಾಗಾದ್ರೆ ಇನ್ನೊಂದು ಗೊತ್ತಿರ್ಬೇಕು, 1894 ಈ ಟಿಪ್ಪುವಿನ ಕಾಲದಲ್ಲಿ ಏನಾಗಿರ್ತದ ಅಂತ ಕೇಳ್ತಾದಾಗ, ದಸರಾ ಹಬ್ಬವನ್ನು ನಿಂತಿರ್ತದೆ ರೀ. ಆ ದಸರಾ ಹಬ್ಬ ಯಾವ ಕಾಲದಲ್ಲಿ ನಿಂತಿರ್ತದೆ ಅಂತ ಕೇಳಿದ್ರೆ, ಟಿಪ್ಪುವಿನ ಕಾಲದಲ್ಲಿ ನಿಂತಿರ್ತದೆ. ಸೊ ಗೊತ್ತಿರ್ಬೇಕು. ಇಲ್ಲೇ ಬರ್ತೀನಿ ನೋಡ್ರಿ. ಟಿಪ್ಪುವಿನ ಕಾಲದಲ್ಲಿ ನಿಂತಿರ್ತಕ್ಕಂಥ ಕಾಲದಲ್ಲಿ ಸ್ಥಗಿತವಾದ ಒಂದು ಯಾವುದು? ದಸರಾ ಹಬ್ಬ 1894 ಪುನರ್ ಆರಂಭಿಸಿದರು. ಗೊತ್ತಿರಬೇಕಿದು. ಪುನರ್ ಆರಂಭಿಸಿದರು. ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ರೈಟ್. ಹಾಗಾದ್ರೆ ಗೊತ್ತಿರ್ಬೇಕು, ಇವರು ಇದೇ ಶೇಷಾದ್ರಿ ಯಾರಪ್ಪ ಅಂದ್ರೆ, ಬಾಲ್ಯ ವಿವಾಹ ಪದ್ಧತಿ ನಿಷೇಧ ಮಾಡಿದ್ರು. ಬಾಲ್ಯ ವಿವಾಹ ಪದ್ಧತಿ ನಿಷೇಧ ಮಾಡಿದ್ರು. 1894 ಏನಾಗಿತ್ತು ಅಂತ ಕೇಳಿದ್ರೆ, ಒಂದು ವಿಷಯ ಗೊತ್ತಿರಲಿ. 1893 ಸ್ವಾಮಿ ವಿವೇಕಾನಂದರು ಎಲ್ಲಿಗೆ ಹೋಗ್ತಾ ಇದ್ರು ಅಂತ ಕೇಳಿದ್ರೆ, ಚಿಕಾಗೋಗೆ ಹೋಗ್ತಾ ಇದ್ರು. ಆ ಚಿಕಾಗೋ ಹೋಗುವಾಗ ಇವರಿಗೆ ಧನ ಸಹಾಯ ಮಾಡ್ರಿ ಅಂತ ಹೇಳಿದ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ, ಈ ಅಯ್ಯರ್ ಹೇಳ್ರಿ. ಧನ ಸಹಾಯ ಪಡೆದುಕೊಂಡಿದ್ದವರು ಇವರಿಂದ. ಕ್ಲಿಯರಾ? ಇನ್ನೊಂದು ಗೊತ್ತಿರಬೇಕು, ಜಲವಿದ್ಯುತ್ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಆರಂಭ ಮಾಡಿದ್ರು. ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಯೋಜನೆ ಆರಂಭ ಮಾಡಿದ್ರು. ಮತ್ತು ಮಾರಿ ಕಣಿವೆ ಯೋಜನೆ ಆರಂಭ ಮಾಡಿದ್ರು.
ಮಾರಿ ಕಣಿವೆ ಯೋಜನೆ ಆರಂಭಿಸಿದರು ಸರ್ ಇದು ಯಾವ ನದಿಗೆ ಅದ ಅಂತ ಕೇಳ್ತಾದಾಗ ವೇದಾವತಿ ನದಿಗೆ ಅದ ನೋಡೋದಕ್ಕೆ ವೇದಾವತಿ ನದಿಗೆ ಓಕೆನಾ. ಇದಕ್ಕೆ ಇನ್ನೊಂದೇನಪ್ಪ ಅಂತ ಕೇಳಿದ್ರೆ ಯೋಜನೆ ಮತ್ತೆ ಇನ್ನೊಂದು ವಾಣಿ ವಿಲಾಸ ಅಣೆಕಟ್ಟು. ಯಾವ ವಿಲಾಸ ಅಂತ ಕೇಳಿದ್ರೆ ಇಲ್ಲಿ ಮೇಲೆ ಬರ್ತದೆ ನೋಡ್ರಿ, ವಾಣಿ ವಿಲಾಸ ಅಣೆಕಟ್ಟು ಆರಂಭಿಸಿದರು. ರೈಟ್ರೆ. ಇನ್ನೊಂದು ಗೊತ್ತಿರಬೇಕು, ಶೇಷಾದ್ರಯ್ಯರು ಏನ್ ಮಾಡ್ತಾರ ಅಂತ ಕೇಳ್ತಾದಾಗ ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ನಿರ್ಮಾಣ ಮಾಡ್ತಾರೆ. ಯಾವ ಆಸ್ಪತ್ರೆ ಅಂತ ಕೇಳಿದ್ರೆ ವಿಕ್ಟೋರಿಯಾ ಆಸ್ಪತ್ರೆ ನಿರ್ಮಿಸಿದರು. ಎಲ್ಲಿ ನಿರ್ಮಿಸಿದ್ರು ಅಂತ ಕೇಳಿದ್ರೆ ಬೆಂಗಳೂರಿನಲ್ಲಿ ನಿರ್ಮಿಸಿದರು. ಕ್ಲಿಯರ್? ಓಕೆ. ಹಾಗಾದ್ರೆ ಗೊತ್ತಿರಬೇಕು, ವಾಣಿ ವಿಲಾಸ ಆಸ್ಪತ್ರೆ ಇನ್ನೊಂದು ನಿರ್ಮಿಸ್ತಾರೆ. ಇನ್ನೊಂದು ಯಾವುದು? ವಾಣಿ ವಿಲಾಸ ಆಸ್ಪತ್ರೆ ನಿರ್ಮಾಣ ಮಾಡ್ತಾರೆ. ವಾಣಿ ವಿಲಾಸ ಆಸ್ಪತ್ರೆ ನಿರ್ಮಿಸಿದರು. ಇಷ್ಟೆಲ್ಲ ಏನಪ್ಪಾ ಅಂತ ಕೇಳ್ತಾಗ ಶೇಷಾದ್ರಯ್ಯ ಅವರ ಪ್ರಮುಖವಾಗಿರ್ತಕ್ಕಂಥ ಘಟನೆಗಳು. ಇದೆಲ್ಲ ಕೂಡ ನೀವು ಏನ್ ಮಾಡ್ಬೇಕು, ನೋಟ್ ಡೌನ್ ಮಾಡ್ಕೋಬೇಕು. ಮುಂದೆ ಎಕ್ಸಾಮ್ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳಿರ್ತವೆ, ನೋಟ್ ಡೌನ್ ಮಾಡ್ಕೊಂತ ಇರಬೇಕು. ಓಕೆ ನೋಡ್ರಿ, ನೆಕ್ಸ್ಟ್ ಆಪ್ಷನ್ಸ್ ಯಾವ್ದು ಅಂತ ಕೇಳ್ತಾಗ ದಿವಾನ ಪೂರ್ಣಯ್ಯ ಯಾರು ಅಂತ ಕೇಳಿದ್ರೆ ದಿವಾನ ಪೂರ್ಣಯ್ಯ ಅಂತಂದ್ರೆ ನೆಕ್ಸ್ಟ್ ಆಪ್ಷನ್ಸ್. ಇವ್ರ ಬಗ್ಗೆ ಸ್ವಲ್ಪ ಏನಾದ್ರು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಓಕೆ ನೋಡ್ರಿ, ದಿವಾನ ಪೂರ್ಣಯ್ಯ ಅಂತ ಹೇಳ್ತೀವಿ. ದಿವಾನ ಪೂರ್ಣಯ್ಯನವರು. ಓಕೆನಾ. ನೆಕ್ಸ್ಟ್ ಆಪ್ಷನ್ಸ್ ಇತ್ತಿದ್ದು ದಿವಾನ ಪೂರ್ಣಯ್ಯ. ಸೊ ಇವ್ರು ಎಲ್ಲಿಂದ ಎಲ್ಲಿ ತನಕ ಅಂತ ಕೇಳ್ತಾಗ 1800ರಿಂದ 1811 ಸುಮಾರು 11 ವರ್ಷಗಳ ಕಾಲ ಏನ್ ಮಾಡ್ತಾರೆ ಇವರು ಆಡಳಿತವನ್ನು ಮಾಡ್ತಾರೆ, ಸುಧಾರಣೆ ಮಾಡ್ತಾರೆ. ಎಲ್ಲಿ ಮಾಡ್ತಾರಪ್ಪ ಅಂತ ಕೇಳ್ತಾಗ ಮೈಸೂರಿನಲ್ಲಿ. ಓಕೆ, ಇವರು ಯಾವ ರಾಜ್ಯದವರು ಅಂತ ಕೇಳ್ತಾಗ ಇವರು ತಮಿಳುನಾಡಿನವರು. ಇವ್ರ ರಾಜ್ಯ ಯಾವುದು ಅಂತ ಕೇಳಿದ್ರೆ ತಮಿಳುನಾಡು ರಾಜ್ಯದವರು. ಓಕೆ ರೈಟ್. ಹಾಗಾದ್ರೆ ಇನ್ನೊಂದು ಗೊತ್ತಿರಬೇಕು, ಇವ್ರು ಮೊಟ್ಟ ಮೊದಲ ಬಾರಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಈ ರಾಜಧಾನಿಯನ್ನ ಏನ್ ಮಾಡ್ತಾರೆ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ರಾಜಧಾನಿ ವರ್ಗಾವಣೆ ಮಾಡ್ತಾರೆ. ಸೊ ಮೈಸೂರಿಗೆ ಏನ್ ಮಾಡ್ತಾರೆ, ರಾಜಧಾನಿಯನ್ನ ವರ್ಗಾವಣೆ ಮಾಡ್ತಾರೆ. ಕ್ಲಿಯರ್? ಓಕೆ. ಇನ್ನೊಂದು ಗೊತ್ತಿರಬೇಕು, ಮೈಸೂರಿನಲ್ಲಿ 1800ರಲ್ಲಿ ಏನ್ ಮಾಡ್ತಾರೆ, ಮೈಸೂರಿನಲ್ಲಿ ಗಂಧದ ಅರಮನೆ ನಿರ್ಮಾಣ ಮಾಡ್ತಾರೆ. ಗಂಧದ ಅರಮನೆ ಎಲ್ಲಿ ನಿರ್ಮಾಣ ಮಾಡ್ತಾರ? ಮೈಸೂರಿನಲ್ಲಿ ನಿರ್ಮಾಣ ಮಾಡಿದ್ರು. ಎಷ್ಟರಲ್ಲಿ ಅಂತ ಕೇಳ್ತಾಗ 1800ರಲ್ಲಿ. ಓಕೆ. ಗಂಧಾಚಾರಿ ಎಂಬ ಪೊಲೀಸ್ ವ್ಯವಸ್ಥೆ ಆರಂಭ ಮಾಡ್ತಾರೆ. ಗಂಧಾಚಾರಿ ಎಂಬ ಪೊಲೀಸ್ ವ್ಯವಸ್ಥೆ ಆರಂಭ ಮಾಡ್ತಾರೆ. ರೈಟಾ. ಇವರು ಒಂದೆರಡು ತೆರಿಗೆಗಳು ಕೂಡ ಜಾರಿಗೆ ತಂದಿರು. ಇವರ ಜಾರಿಗೆ ತಂದ ತೆರಿಗೆಗಳು ಅಂತ ಬಂದಾಗ ಜಾರಿಗೆ ತಂದಿರ್ತಕ್ಕಂಥ ತೆರಿಗೆ ಅಂತ ಬಂದಾಗ ನೋಡ್ರಿ ಬಹಳ ಇಂಪಾರ್ಟೆಂಟ್ ನೆನಪಿರ್ಬೇಕು. ಒಂದ್ ಯಾವುದು ಅಂತ ಕೇಳ್ತಾಗ ಪೈಮಾಯಿಸ ಅಂತ ಬರ್ತದೆ. ಒಂದು ಪೈಮಾಯಿಸ ಅಂತ ಬರ್ತದೆ. ಇದು ಭೂಕಂದಾಯದ ಮೇಲಿನ ತೆರಿಗೆಯಾಗಿತ್ತು. ಕಂದಾಯದ ಮೇಲಿನ ತೆರಿಗೆ. ಇನ್ನೊಂದಿತ್ತು ಸಾಯರ್ ಅಂತೇಳಿ, ಅಂತ ಒಂದು ತೆರಿಗೆ ಇತ್ತು. ಸೊ ಈ ತೆರಿಗೆ ಎದಕ್ಕಿತ್ತು ಅಂತಂದ್ರೆ ಸರಕುಗಳ ಮೇಲಿನ ತೆರಿಗೆ. ಇದು ಸರಕುಗಳ ಮೇಲಿನ ತೆರಿಗೆ. ಸರಕುಗಳ ಮೇಲೆ ತೆರಿಗೆ ಆಗಿತ್ತು. ಇದು ತೆರಿಗೆ ವ್ಯವಸ್ಥೆ ಕೂಡ ಏನ್ ಮಾಡಿದ್ರು, ಜಾರಿಗೆ ತಂದಿದ್ರು. ಈ ತೆರಿಗೆ ನಂತರ ನ್ಯಾಯಾಂಗ ಸುಧಾರಣೆ ಜಾರಿಗೆ ತರ್ತಾರೆ ನೋಡ್ರಿ. ನ್ಯಾಯಾಂಗ ಸುಧಾರಣೆ ಮಾಡ್ತಾರೆ. ಯಾವ ಸುಧಾರಣೆ? ನ್ಯಾಯಾಂಗ ಸುಧಾರಣೆ ಕೂಡ ಮಾಡ್ತಾರೆ. ಓಕೆ. ಅದಾಲತ್ ಕೂಡ ನಿರ್ಮಾಣ ಮಾಡಿರ್ತಾರ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಇವ್ರು ಏನ್ ಮಾಡ್ತಾರೆ, ಇವ್ರು ಸೇವೆ ಮೆಚ್ಚಿ ಏನ್ ಮಾಡ್ತಾರೆ ಅಂತ ಕೇಳಿದಾಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಏನ್ ಮಾಡ್ತಾರ ಅಂತ ಕೇಳಿದಾಗ ಯಳಂದಿರ ಅಂತಕ್ಕಂಥದ್ದು ಏನ್ ಮಾಡ್ತಾರ, ಒಂದು ಪ್ರದೇಶವನ್ನು ಜಾಗೀರಾಗಿ ಕೊಡ್ತಾರೆ. ಯಾವುದು ಅಂತ ಕೇಳಿದಾಗ ಯಳಂದಿರ ಅಂತಕ್ಕಂಥ ಪ್ರದೇಶ ಏನ್ ಮಾಡ್ತಾರ, ಜಾಗೀರಾಗಿ ಕೊಡ್ತಾರೆ. ಕ್ಲಿಯರ್ ಆಯ್ತಾ? ಓಕೆ. ಇನ್ನೊಂದು ಗೊತ್ತಿರ್ಬೇಕು ಏನಪ್ಪಾ ಅಂತ ಕೇಳಿದ್ರೆ ದಿವಾನ ಪೂರ್ಣಯ್ಯ ಮೊದಲ ರೆಸಿಡೆಂಟ್ ಆದ ಬ್ಯಾರಿ ಕ್ಲೋಬ್ ಅಂತಕ್ಕಂಥದ್ದು. ಏನ್ ಮಾಡ್ತಾರ ಅಂತ ಕೇಳಿದಾಗ ಪಟ್ಟಣವನ್ನು ನಿರ್ಮಾಣ ಮಾಡ್ತಾರೆ. ಬ್ಯಾರಿ ಕ್ಲೋಬ್ ಅಂತಕ್ಕಂಥದ್ದು ಒಂದು ಪಟ್ಟಣ ನಿರ್ಮಾಣ ಮಾಡ್ತಾರ. ಇದೇ ಪಟ್ಟಣಕ್ಕೆ ಪ್ರೆಸೆಂಟ್ ಏನಪ್ಪಾ ಅಂತ ಕೇಳಿದ್ರೆ ರಾಮನಗರ ಅಂತ ಕರಿತೀವಿ. ಯಾವ ನಗರ? ರಾಮನಗರ
ಅಂತೇಳಿ ಕರಿತೀವಿ. ಇದೇನಪ್ಪ ಅಂತ ಕೇಳಿದ್ರೆ ದಿವಾನ ಪೂರ್ಣಾಯಾನ ಏನಪ್ಪ ಅಂದ್ರೆ ಮಾಹಿತಿ ಆಗಿರ್ತಕ್ಕಂಥದ್ದು. ಸೊ ಇಂಪಾರ್ಟೆಂಟ್ ಬರ್ಕೋಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ಆಪ್ಷನ್ಸ್ ಇತ್ತು ಯಾವುದು ಅಂತ ಕೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅನ್ನೋದಕ್ಕೂ ಒಂದಿಷ್ಟು ನೋಡ್ರಿ. ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಬಂದಾಗ ವಿಶ್ವೇಶ್ವರಯ್ಯ ಇವು ಒಂದು ಯಾವಾಗ ಅಂತ ಕೇಳಿದ್ರೆ 1912ರಿಂದ 1918ರವರೆಗೆ ಏನಂದ್ರೆ ಆಡಳಿತವನ್ನು ಸುಧಾರಣೆಯನ್ನು ಮಾಡ್ತಾರೆ. ಇವು ಜನಿಸಿದ ಸ್ಥಳ ಯಾವುದು ಅಂತ ಕೇಳಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಅಂತ ಬರ್ತದೆ ನೋಡ್ರಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಅಂತ ಬರ್ತದೆ. ಸೊ ಜನನ ಎಷ್ಟೆಲ್ಲ ಆಗಿತ್ತು ಅಂತ ಕೇಳಿದಾಗ 1861 ಸೆಪ್ಟೆಂಬರ್ 15 ಇದೇ ದಿನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇಂಜಿನಿಯರ್ಸ್ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಇದಕ್ಕ ಇನ್ನೊಂದು ಕ್ವಶನ್ ಕೇಳಬಹುದು, ಏನಪ್ಪಾ ಅಂತ ಕೇಳಿದಾಗ ಅಭಿಯಂತರ ದಿನ ಅಂತ ಕೂಡ ಕೇಳ್ಬೋದು ರೀ. ಅಭಿಯಂತರು ಅಂತ ಕರೀತಾರೆ ಇಂಜಿನಿಯರ್ಸ್ ಗಳಿಗೆ ಕನ್ನಡದಲ್ಲಿ. ಅಭಿಯಂತರ ದಿನ ಅಂತ ಕೂಡ ಕೇಳಬಹುದು. ಇದನ್ನು ಕೂಡ ಗೊತ್ತಿರಬೇಕು, ರೈಟ್ ರೀ. ಇವರ ಒಂದಿಷ್ಟು ಬಿರುದುಗಳಿದ್ದು, ಬಿರುದುಗಳು ಏನಪ್ಪಾ ಅಂತ ಕೇಳಿದಾಗ ಇವರ ಬಿರುದುಗಳು ನೋಡ್ರಿ ಏನದಾವ ಅಂತ ಕೇಳಿದ್ರೆ ಒಂದು ಗೊತ್ತಿರಬೇಕು, ಆಧುನಿಕ ಮೈಸೂರಿನ ನಿರ್ಮಾಪಕ, ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಕರೀತಾರೆ. ಓಕೆನಾ. ಯೋಜನೆಗಳ ಬ್ರಹ್ಮ ಅಂತ ಕೂಡ ಕರೀತಾರೆ, ಯೋಜನೆಗಳ ಪಿತಾಮಹ ಅಂತ ಕೂಡ ಕರೀತಾರೆ. ಯಾವುದು ಭಾರತೀಯ ಯೋಜನೆಗಳ ಬ್ರಹ್ಮ ಅಥವಾ ಪಿತಾಮಹ ಅಂತ ಕೂಡ ಕರೀತಾರೆ. ಇನ್ನೊಂದು ಗೊತ್ತಿರಬೇಕು, ನವ ಮೈಸೂರಿನ ನಿರ್ಮಾತೃ ಅಂತ ಕೂಡ ಕರೀತಾರೆ. ಓಕೆನಾ. ಇವರ ಕೆಲವೊಂದಿಷ್ಟು ವ್ಯಾಖ್ಯಾನಗಳಿದ್ವಪ್ಪ. ಏನು ವ್ಯಾಖ್ಯಾನಗಳು ಅಂತ ಕೇಳ್ತದಾಗ ಒಂದು ವ್ಯಾಖ್ಯಾನ ಏನಪ್ಪಾ ಅಂತ ಕೇಳಿದ್ರೆ ಕೈಗಾರೀಕರಣ ಇಲ್ಲವೇ ವಿನಾಶ ಅಂತ ಹೇಳ್ತಾರೆ. ಕೈಗಾರೀಕರಣ ಇಲ್ಲವೇ ವಿನಾಶ ಅಂತ ಹೇಳ್ತಾರೆ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಯಾವ್ದು ಕೇಳಿದ್ರೆ ಯೋಜಿಸಿ ಇಲ್ಲವೇ ವಿನಾಶಿಸಿ ಅಂತ ಹೇಳ್ತಾರೆ. ಯೋಜಿಸಿ ಇಲ್ಲವೇ ವಿನಾಶಿಸಿ ಅಂತ ಹೇಳ್ತಾರೆ. ಯಾಕಂತ ಕೇಳಿದ್ರೆ ಯೋಜನೆಗಳಿಲ್ಲದೆ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ ಇವರು. ಇನ್ನು ಇವರ ಸುಧಾರಣೆಗಳು ಅಂತ ನೋಡ್ತಾ ಹೋದಾಗ ಇವರ ಕೆಲವೊಂದಿಷ್ಟು ಸುಧಾರಣೆಗಳು ಅಂತ ಬಂದಾಗ ಬಹಳಷ್ಟು ಸುಧಾರಣೆಗಳದಾವ ಇವು. ಓಕೆ, ಗೊತ್ತಿರಬೇಕು. 1912ರಲ್ಲಿ ಬೆಂಗಳೂರಿನಲ್ಲಿ ಏನ್ ಮಾಡ್ತಾರೆ, ಬೆಂಗಳೂರಿನ ಒಂದು ಹೆಬ್ಬಾಳ ಅಂತ ಇರ್ತದೆ ನೋಡ್ರಿ. ಬೆಂಗಳೂರಿನ ಹೆಬ್ಬಾಳದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಆರಂಭಿಸಿದರು. ವಿದ್ಯಾಲಯ ಸ್ಥಾಪನೆ ಮಾಡಿದ್ರು. ಸ್ಥಾಪನೆ ಮಾಡಿದ್ರು. ಓಕೆ, ಗೊತ್ತಿರಬೇಕು. 1913ರಲ್ಲಿ ಎಲ್ಲ ಬರ್ಕೋಬೇಕು ನೀಟಾಗಿ. 1913ರಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡಿದ್ರು. ಮೈಸೂರು ಬ್ಯಾಂಕ್ ಏನ್ ಮಾಡಿದ್ರು ಅಂತಿದ್ರೆ ಸ್ಥಾಪನೆ ಮಾಡಿದ್ರು. ಓಕೆನಾ. ಇವರು ಎಕನಾಮಿಕ್ಸ್ ಆಗಿದ್ರು ಆಲ್ಮೋಸ್ಟ್ ಜಾಸ್ತಿ. ಏನಪ್ಪ ಅಂದ್ರೆ ಇವ್ರು ಏನಪ್ಪ ಆರ್ಥಿಕತೆ ಬಗ್ಗೆ ಕೂಡ ಅತಿ ಹೆಚ್ಚಾಗಿ ಯೋಚನೆ ಮಾಡುವಂತ ಒಬ್ಬ ವ್ಯಕ್ತಿ ಆಗಿದ್ರು. ಕರ್ನಾಟಕದ ವೃದ್ಧ ಪಿತಾಮಹ ಅಂತ ಕೂಡ ಕರೀತಾರೆ. ಸೊ ಭಾರತದ ವೃದ್ಧ ಪಿತಾಮಹ ಯಾರು? ವಿನೋಬ ಭಾವೆ. ಆದರೆ ಕರ್ನಾಟಕದ ವೃದ್ಧ ಪಿತಾಮಹ ಯಾರಪ್ಪ ಅಂತ ಕೇಳಿದಾಗ ಈ ವ್ಯಕ್ತಿ ಆಗಿದ್ರು, ಹೇಳ್ರಿ. ಓಕೆ, ಹಾಗಾದ್ರೆ ಗೊತ್ತಿರಬೇಕು. ಇನ್ನೊಂದು ಗೊತ್ತಿರಬೇಕು ಏನಪ್ಪ, 1915ರಲ್ಲಿ ಏನ್ ಮಾಡ್ತಾರೆ ಅಂತ ಕರ್ನಾಟಕ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ. ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಮಾಡ್ತಾರೆ. ಕ್ಲಿಯರ್ ಆಗಿ ಗೊತ್ತಿರಬೇಕು. ಮತ್ತೆ 1916ರಲ್ಲಿ ಒಂದು ಮಾಡ್ತಾರೆ. 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾರೆ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾರ, ರೈಟ್ ರೀ. ನೆಕ್ಸ್ಟ್ 1917ರಲ್ಲಿ ಬೆಂಗಳೂರಿನಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಬೆಂಗಳೂರಿನಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಆರಂಭ ಮಾಡ್ತಾರೆ. ಬೆಂಗಳೂರಿನಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಆರಂಭ, ಸೋಪ್ ಸ್ಥಾಪನೆ. ಮೈಸೂರು ಸ್ಯಾಂಡಲ್ ಸೋಪ್ ಒಂದು ಕಾರ್ಖಾನೆ ಇರ್ತದೆ. ಇದೊಂದು ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ.
ಎಲ್ಲಿ ಕೇಳಿದ್ರೆ ಮೈಸೂರಿನಲ್ಲಿ. ಅದೇ ರೀತಿ ಗೊತ್ತಿರಬೇಕು, ಅದೇ 1917ರಲ್ಲಿ ಏನಪ್ಪ ಅಂದ್ರೆ ಈ ರಾಮನಗರದಲ್ಲಿ ಏನ್ ಮಾಡ್ತಾರ ಅಂತ ಕೇಳ್ತದಾಗ ರಾಮನಗರದಲ್ಲಿ ರೇಷ್ಮೆ ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ ನೋಡ್ರಿ. ರಾಮನಗರದಲ್ಲಿ ರೇಷ್ಮೆ ಸಂಶೋಧನಾ ಕಾರ್ಖಾನೆ ಏನ್ ಮಾಡ್ತಾರ, ಸ್ಥಾಪನೆ ಮಾಡ್ತಾರೆ. ಕ್ಲಿಯರ್ ಆಗಿ ಗೊತ್ತಿತ್ತಾ? ಓಕೆ, ಗೊತ್ತಿರ್ಬೇಕು. ಇವರ ದಿನವನ್ನ ಏನಾಗಿ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ರೆ ಇಂಜಿನಿಯರ್ಸ್ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಇನ್ನು ಕೃತಿಗಳದಾವ, ಎಷ್ಟೋ ಕೃತಿಗಳು ಏನದಾವ ಅಂತ ಹೇಳಿದ್ರೆ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಅಂತೇಳಿ ಇಲ್ಲಿ ಬರೆದೇ ಬಿಡ್ತೀನಿ ನೋಡ್ರಿ. ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಅಂತಕ್ಕಂಥದ್ದು ಇದೇನಪ್ಪ ಅಂದ್ರೆ ಇವರ ಕೃತಿಯಾಗಿರ್ತಕ್ಕಂಥದ್ದು. ಮತ್ತು ಆತ್ಮಕಥನ ಕೂಡ ಅದ, ಮೈ ಮೆಮೊರೀಸ್ ಮೈ ವರ್ಕಿಂಗ್ ಎಕ್ಸ್ಪೆರಿಮೆಂಟ್ ಇನ್ ಮೈಸೂರು ಅಂತೇಳಿ. ರೈಟ್ ರೀ. ಸರ್ ಎಂ ವಿಶ್ವೇಶ್ವರಯ್ಯ ಇವರು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ಮೊಟ್ಟ ಮೊದಲ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು 1955ರಲ್ಲಿ ಏನ್ ಮಾಡ್ತಾರ, ಭಾರತ ರತ್ನವನ್ನು ಪಡೆದಿದ್ದಾರೆ. ಭಾರತ ರತ್ನವನ್ನ ಪಡೆದಿರ್ತಕ್ಕಂಥ ವ್ಯಕ್ತಿ ಮತ್ತು ಮೊದಲ ಕನ್ನಡಿಗ ಅಂತ ಕೂಡ ಏನ್ ಮಾಡ್ತಾರೆ, ಇವರನ್ನ ಹೇಳ್ತಾರೆ. ಮೊದಲ ಕನ್ನಡಿಗ ಅಂತ ಕೂಡ ಹೇಳ್ತಾರೆ. ರೈಟ್. ಇನ್ನು ಇವರ ಮರಣ ಏನಂತ ಅಂತ ಬಂದಾಗ 1962 ಏಪ್ರಿಲ್ ಅಷ್ಟರಲ್ಲಿ 14ರಲ್ಲಿ ಏನ್ ಮಾಡ್ತೀವಿ ಅಂತ ಇವರು ನಿಧನವನ್ನು ಹೊಂದಿದ್ರು ಅಂತ ಹೇಳ್ತಾರೆ. ಇನ್ನು ಸಾಕಷ್ಟು ಏನಪ್ಪ ಅಂದ್ರೆ ಆ ಅಣೆಕಟ್ಟು ಈ ಅಣೆಕಟ್ಟು ಮಾಡ್ತಾರೆ. ಸೊ ಮುಂದೆ ಯಾವ್ದು ಅಂತ ಕ್ವಶನ್ ಬಂತಂದಾಗ ಅಲ್ಲಿ ಅದ್ರ ಬಗ್ಗೆ ಅಧ್ಯಯನ ಮಾಡೋಣ, ಡಿಸ್ಕಷನ್ ಮಾಡೋಣ. ರೈಟಾ? ಇದೇನಪ್ಪ ಇದನ್ನು ಕೂಡ ಏನಪ್ಪ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಮಾಹಿತಿ ಐತಿ, ಎಲ್ಲೊಂದು ಕಡೆ ನೋಟ್ ಡೌನ್ ಮಾಡ್ಕೋಬೇಕು. ಕ್ಲಿಯರ್? 4 ಆಪ್ಷನ್ಸ್ ಬಗ್ಗೆ ಕೂಡ ಏನ್ ಮಾಡಿದ್ವಿ, ಡಿಸ್ಕಷನ್ ಮಾಡಿದ್ವಿ. ಕ್ಲಿಯರ್? ಓಕೆ, ಈಗ ನೆಕ್ಸ್ಟ್ ಆಪ್ಷನ್ಸ್ ಹೋಗೋಣ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ಲಿಯರ್? ಓಕೆ, ಇಲ್ಲಿ ನೋಡ್ರಿ, ಅಷ್ಟು ಮಂದಿ ದಿವಾನರದ್ದು ಕೊಡ್ತೀನಿ ನೋಡ್ರಿ ನಿಮ್ಗೆ ನಾನು. ಅಷ್ಟು ಮಂದಿ ದಿವಾನರದು ಅಂತ ಬೇಕು ರೀ. ಒಬ್ಬೊಬ್ರು ಒಂದು ಇಸ್ವಿಗಳು ಬೇಕು ಅವ್ರು. ಓಕೆನಾ? ಓಕೆ, ಒಂದು ಪೂರ್ಣಯ್ಯ ನಮಗ್ ಬೇಕು ರೀ. ಸೊ ಪೂರ್ಣಯ್ಯ 1811 ರೈಟ್ ರೀ. ಓಕೆ, ಎರಡನೇ ವ್ಯಕ್ತಿ ಅಪ್ಪ ಅಂದ್ರೆ ರಂಗಚಾರ್ಲು ಅಂತ ಬರ್ತಾರೆ. ಇವರು 1811ರಿಂದ ಹಿಡಿದು, ಸೊ ರಂಗಚಾರ್ಲಕ್ಕಿಂತ ಮೊದಲು ಏನಪ್ಪ ಒಬ್ಬ ವ್ಯಕ್ತಿ ಬರ್ತಾರೆ ನೋಡಿ. ರಂಗಚಾರ್ಲು 1881ರಿಂದ ಹಿಡಿದು 1883 ತನಕ ಇರ್ತಾರೆ. ಇವ್ರ ನಂತರ ಅಂದ್ರೆ ಶೇಷಾದ್ರಿ ಅಯ್ಯರ್ ಅಂತ ಬರ್ತಾರೆ. ಸೊ ಇವ್ರು ಏನಪ್ಪ ಅಂದ್ರೆ 1884ರಿಂದ ಹಿಡಿದು 1895 ತನಕ ಇರ್ತಾರೆ. 95 ತನಕ. ಇಲ್ಲಿಂದ ಹಿಡಿದು ಮತ್ತೇನಪ್ಪ 1905 ತನಕ ಇರ್ತಾರೆ. ಸಾರಿ, 1901ರವರೆಗೆ ಇರ್ತಾರೆ. ಕ್ಲಿಯರಾ? ಓಕೆ, ನೆಕ್ಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ಇಲ್ಲಿ ಇವರು ನಾಲ್ವಡಿ ಕೃಷ್ಣರಾಜ ಕಾಲದಲ್ಲಿ ಚಾಲು ಆಗ್ತಾರೆ. ಇವರೆಲ್ಲ ಒಂದೊಂದು ಕೃಷ್ಣಮೂರ್ತಿ ಅಂತ ಹೇಳ್ತಾರೆ. ಕೃಷ್ಣಮೂರ್ತಿ ಇವರು 1901ರಿಂದ ಹಿಡಿದು 1906. ಸೊ ನೆಕ್ಸ್ಟ್ ಟಿ ಮಾಧವರಾವ್ ಎಂಬ ವ್ಯಕ್ತಿ ಇರ್ತಾರೆ. ಇವರು 1906ರಿಂದ ಹಿಡಿದು 1909ರಲ್ಲಿ. ಓಕೆ, ನೆಕ್ಸ್ಟ್ ಇನ್ನೊಬ್ಬರು ಬರ್ತಾರೆ, ಟಿ ಆನಂದರಾವ್ ಅಂತೇಳಿ. ಟಿ ಆನಂದರಾವ್ ಎಂಬ ವ್ಯಕ್ತಿ 1909ರಿಂದ ಹಿಡಿದು 1911 ತನಕ ಇರ್ತಾರೆ. ಇನ್ನ ಸರ್ ಎಂ ವಿಶ್ವೇಶ್ವರಯ್ಯನವರು, ವಿಶ್ವೇಶ್ವರಯ್ಯ ಏನಪ್ಪಾ ಅಂತ ಕೇಳ್ತದಾಗ 1912ರಿಂದ ಹಿಡಿದು 1918 ಆಗಲೇ ಹೇಳಿದೆ ಇವ್ರ ಬಗ್ಗೆ ನಾನು. ಕ್ಲಿಯರಾ? ಓಕೆ, ನೆಕ್ಸ್ಟ್ ಆಲ್ಡಿಯನ್ ಇನ್ನೊಬ್ಬ ರಾಮಸ್ವಾಮಿ ಮೊದಲಿಯಾರ್ ಅಂತ ಇರ್ತಾನೆ ನೋಡ್ರಿ. ರಾಮಸ್ವಾಮಿ ಮೊದಲಿಯಾರ್. ಕ್ಲಿಯರ್? ಇವ್ರು ಇಲ್ಲಿ ತನಕ ಇರ್ತಾರ ಅಂತ ಕೇಳ್ತದಾಗ 1918ರಿಂದ ಹಿಡಿದು 22 ತನಕ ಇರ್ತಾರೆ. ಸೊ ನೆಕ್ಸ್ಟ್ ಇದು 8 ಅಂತ ಕೇಳಿದ್ರೆ ಇನ್ನೊಂದು 9 ಯಾರಪ್ಪ ಅಂತ ಕೇಳಿದ್ರೆ ಆಲ್ಡಿಯನ್ ಬ್ಯಾನರ್ಜಿ ಎಂಬ ವ್ಯಕ್ತಿ ಇರ್ತಾನೆ ನೋಡ್ರಿ. ಆಲ್ಡಿಯನ್ ಬ್ಯಾನರ್ಜಿ ಎಂಬ ವ್ಯಕ್ತಿ ಇರ್ತಾರೆ. ಇವ್ರು ಎಲ್ಲಿಂದ ಎಲ್ಲಿ ತನಕ ಇರ್ತಾರ ಅಂತ ಕೇಳಿದಾಗ ಆಲ್ಡಿಯನ್ ಬ್ಯಾನರ್ಜಿ ಅವರು ಗೊತ್ತಿರಬೇಕು 1922ರಿಂದ 1926 22ರಿಂದ 26 ತನಕ ಇವ್ರು ಇದ್ದಿರ್ತಾರೆ. ನೆಕ್ಸ್ಟ್ ಕೊನೆಯದಾಗಿ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಇವ್ರು 1927ರಿಂದ ಹಿಡಿದು 26 ಅಂತ ಕರೀತಾರೆ. ಓಕೆ, 1941 ತನಕ ಇರ್ತಾರೆ. ಇಷ್ಟೆಲ್ಲ ಏನಪ್ಪ ಅಂದ್ರೆ ಇವರು 10 ಮಂದಿ ಏನಪ್ಪ ಅಂದ್ರೆ ಇವ್ರ ಒಂದು ಸ್ವೀಟ್ ಸಮೇತ ಐತಿ. ಇದನ್ನು ಕೂಡ ಏನಪ್ಪ ಇಂಪಾರ್ಟೆಂಟ್ ನೆನಪಿರಬೇಕು. ಕ್ಲಿಯರ್? ಓಕೆ, ಹಾಗಾದ್ರೆ ನೇರವಾಗಿ ನಾವು ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತಕ್ಕಂಥದ್ದು. ಓಕೆ ನೋಡ್ರಿ, ಕ್ವಶನ್ ಏನದ ಅಂತ ಕೇಳ್ತೋದಾಗ
ಕ್ವಶನ್ ಏನದ ಅಂತ ಕೇಳಿದಾಗ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಮೊದಲ ರಾಜವಂಶ. ವಿಜಯನಗರ ಸಾಮ್ರಾಜ್ಯವನ್ನು ಆಳಿರ್ತಕ್ಕಂಥ ಮೊದಲ ರಾಜವಂಶ. ವಿಜಯನಗರ ಸಾಮ್ರಾಜ್ಯ ಅಂತ ಬಂದಾಗ ಗೊತ್ತಿರಬೇಕು ಏನಪ್ಪಾ ಅಂತಂದ್ರೆ ಕರ್ನಾಟಕವನ್ನು ಆಳಿರ್ತಕ್ಕಂಥ ಅಥವಾ ಭಾರತವನ್ನು ಆಳಿರ್ತಕ್ಕಂಥ ಮೊಟ್ಟ ಮೊದಲ ಹಿಂದೂ ಸಾಮ್ರಾಜ್ಯ ಅಂತ ಹೇಳ್ತೀವಿ ಸರ್. ಮೊಟ್ಟ ಮೊದಲ ಹಿಂದೂ ಸಾಮ್ರಾಜ್ಯ, ಮೊಟ್ಟ ಮೊದಲ ಎಂತ ಸಾಮ್ರಾಜ್ಯ? ಹಿಂದೂ ಸಾಮ್ರಾಜ್ಯ ಅಂತ ಹೇಳಿ ಮಾಡ್ತೀವಿ, ಅಧ್ಯಯನವನ್ನ ಮಾಡ್ತೀವಿ. ಸೊ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಅಂತ ಬಂದಾಗ ನಾವೆಲ್ಲ ಅಧ್ಯಯನ ಮಾಡಿದ್ವಿ ಹಿಂದಿನ ಕ್ಲಾಸಲ್ಲಿ ಕೂಡ. ಸ್ಥಾಪಕರು ಯಾರು ಅಂತ ಕೇಳಿದ್ರೆ ಹಕ್ಕ ಮತ್ತು ಬುಕ್ಕ ಎಂಬ ವ್ಯಕ್ತಿಗಳು. ಹಕ್ಕ ಮತ್ತು ಬುಕ್ಕ ಎಂಬ ವ್ಯಕ್ತಿಗಳು ಇದರ ಸ್ಥಾಪಕ ಆಗಿರ್ತಾರೆ. ಹೇಳ್ರಿ, ಇಲ್ಲಿ ಇವರ ಒಂದು ಗುರು ಇದ್ದಿರ್ತಾನ್ರಿ. ಗುರು ಯಾರಪ್ಪ ಅಂತ ಕೇಳ್ತಾ ಹೋದಾಗ ವಿದ್ಯಾರಣ್ಯ. ಇಲ್ಲಿ ಇಬ್ರು ಮಂದಿ ಏನ್ ಮಾಡ್ತಾರ ಅಂತ ಕೇಳಿದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ನ ಆಸ್ಥಾನದಿಂದ ಕಳಿಸಿ ಏನಪ್ಪಾ ಅಲ್ಲಿ ಓಡಿ ಬಂದಿರ್ತಾರ. ಬಂದು ಬರ್ಬೇಕಾದ್ರೆ ಅವ್ರಿಗೆ ವಿದ್ಯಾರಣ್ಯ ಅಂತ ಒಂದು ಗುರು ಸಿಗ್ತಾನ. ಆ ಗುರು ಸಿಕ್ಕಾಗ ಏನ್ ಮಾಡ್ತಾರ ಅಂತ ಕೇಳಿದ್ರೆ ಅವರೆಲ್ಲ ಕೂಡಿ ಅಲ್ಲಿ ತುಂಗಭದ್ರಾ ನದಿಯ ದಂಡ ಬೆಲೆ ಮಾಡ್ತಾನ ಈ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ತಾರೆ. ಇಲ್ಲಿ ಏನ್ ಹೇಳ್ತಾರ ಅಂತ ಕೇಳಿದ್ರೆ ಮೊಲವೊಂದನ್ನು ನಾಯನ್ನು ಅಟ್ಟಿಸ್ಕೊಂಡು ಹೋಗುವ ಸ್ಥಳದಲ್ಲಿ ಏನ್ ಮಾಡಿತ್ತು ಅಂತ ಕೇಳಿದ್ರೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಆಗಿತ್ತು ಅಂತ ಹೇಳ್ತಾರೆ. ಮೊಲವೊಂದನ್ನು ನಾಯನ್ನು ಅಟ್ಟಿಸ್ಕೊಂಡು ಹೋದ ಸ್ಥಳದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಆಗಿತ್ತು ಅಂತ ಹೇಳ್ತಾರೆ. ಸೊ ಈ ಸ್ಥಾಪನೆ ಆಗಿದ್ದ ಸಾಮ್ರಾಜ್ಯ ಎಷ್ಟರಲ್ಲಿ ಸ್ಥಾಪನೆ ಆಗಿತ್ತು ಅಂತ ಕೇಳಿದ್ರೆ 1336. ಇನ್ನೊಂದು ಕ್ವಶನ್ ಕೇಳಬಹುದು, ಏನಪ್ಪಾ ಅಂತ ಕೇಳಿದ್ರೆ ಯಾವ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಆಗಿತ್ತು, ಅಲ್ಲಿ ಉತ್ತರ ಭಾರತದಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರು ಅಂತ ಕೇಳಿದಾಗ ಮೊಹಮ್ಮದ್ ಬಿನ್ ತುಗ್ಲಕ್ ಎಂಬ ವ್ಯಕ್ತಿ ಆಳ್ವಿಕೆ ಮಾಡ್ತಿದ್ರಿ. ಸೊ ಮೊಹಮ್ಮದ್ ಬಿನ್ ತುಗ್ಲಕ್ ಆಳ್ವಿಕೆ ಮಾಡ್ತಿದ್ದ. ಹಾಗಾದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ ಯಾವ ವರ್ಷ ಅಂತ ಕೇಳಿದ್ರೆ ತುಗ್ಲಕ್ ಸಂತತಿದವನು. ತುಗ್ಲಕ್ ಸಂತತಿ. ಇನ್ನೊಂದು ಏನು ವಿಷಯ ಅಂತ ಕೇಳಿದ್ರೆ ಇದು ಅತಿ ಹೆಚ್ಚು ದೀರ್ಘದವರೆಗೆ ಆಡಳಿತ ಮಾಡಿದ ಮನೆತನ. ಅತಿ ಹೆಚ್ಚು ದೀರ್ಘದವರೆಗೆ ಆಡಳಿತ ಮಾಡಿದ ಮನೆತನ ಯಾವುದು? ತುಗ್ಲಕ್ ಸಂತತಿ. ಇನ್ನು ಅತಿ ಕಡಿಮೆ ಮಾಡಿದ ಯಾವುದು ಅಂತ ಕೇಳಿದಾಗ ಖಿಲ್ಜಿ ಸಂತತಿ. ಇದನ್ನು ಕೂಡ ನೆನಪಿರಬೇಕು. ಕ್ಲಿಯರಾ? ಹಾಗಾದ್ರೆ ಇಲ್ಲಿ ಬಂದಾಗ ಏನಪ್ಪಾ ಅಂತ ಕೇಳಿದ್ರೆ ವಿಜಯನಗರ ಸಾಮ್ರಾಜ್ಯವನ್ನ ಆಳಿರ್ತಕ್ಕಂಥ ಮೊಟ್ಟ ಮೊದಲ ರಾಜವಂಶ ಅಂತ ಬಂದಾಗ ಇಲ್ಲಿ ಆಸೆಸ್ ಕೊಟ್ಟ ನೋಡ್ರಿ. ರಾಜವಂಶ ಸಾಳುವ ರಾಜವಂಶ, ತುಳುವ ರಾಜವಂಶ, ಸಂಗಮ ರಾಜವಂಶ ಮತ್ತು ಅರವೀಡು ರಾಜವಂಶ ಅಂತ ಕೊಟ್ಟಾರ. ಓಕೆ, ಹಾಗಾದ್ರೆ ಫಸ್ಟ್ ಒನ್ ಯಾವ್ದು ಇರ್ತದ ಅಂತ ಕೇಳಿದಾಗ ಸಂಗಮ. ಇದೇನಪ್ಪಾ ಅಂತ ಕೇಳಿದ್ರೆ ಒಂದೇದು ನೋಡ್ರಿ, ಇಲ್ಲಿ ಬರ್ತೀವಿ ನೋಡ್ರಿ, ಸಂಗಮ ರಾಜವಂಶ. ಯಾವ್ದ್ರೆ? ಸಂಗಮ ಮನೆತನ ಅಂತ ಹೇಳ್ತಾರೆ ಸರ್. ಫಸ್ಟ್ ಒನ್ ಸಂಗಮ ಮನೆತನ. ಸರ್ ಸಂಗಮ ಮನೆತನದ ವ್ಯಕ್ತಿ ಯಾರಿದ್ದ ಅಂತ ಕೇಳಿದಾಗ ಸಂಗಮ ಮನೆತನದ ವ್ಯಕ್ತಿ ಯಾರಪ್ಪ ಅಂತ ಕೇಳಿದಾಗ ಹರಿಹರ ಮತ್ತು ಬುಕ್ಕರಾಯ. ಇವರನ್ನ ಏನ್ ಕರಿತೀವಿ ಕೇಳಿದ್ರೆ ಹಕ್ಕ ಬುಕ್ಕ ಅಂತ ಹೇಳಿ ಕರಿತೀವಿ ಸರ್. ಸರಿ, ಒಂದೇದು ಐತಿದ್ದು. ಎರಡನೇದಾಗಿರ್ತಕ್ಕಂಥ ಮನೆತನ ಯಾವ್ದಪ್ಪ ಅಂತ ಕೇಳಿದ್ರೆ ಸಾಳುವ ಮನೆತನ ಬರ್ತದೆ. ಎರಡನೇದು ಯಾವ್ದು? ಸಾಳುವ ಅಥವಾ ಸಾಳುವ ಮನೆತನ ಅಂತ ಬರ್ತದೆ ಸರ್. ಇದಕ್ಕ ಯಾರಪ್ಪ ಅಂತ ಕೇಳಿದ್ರೆ ಸಾಳುವ ನರಸಿಂಹ. ಯಾವ ನರಸಿಂಹ ಅಂತ ಕೇಳಿದ್ರೆ ಸಾಳುವ ನರಸಿಂಹ ಏನಾಗಿದ್ದ? ಸ್ಥಾಪಕ ಆಗಿದ್ದ. ಸಾಳುವ ಮನೆತನ ಸ್ಥಾಪಕ ಯಾರು? ಸಾಳುವ ನರಸಿಂಹ ಅಂತೇಳಿ. ಸೊ ನಂತರ ಮೂರನೇ ಮನೆತನ ಯಾವುದು ಅಂತ ಕೇಳಿದಾಗ ತುಳುವ ಮನೆತನ. ಈ ಮನೆತನಕ್ಕೆ ಯಾರ ಆಗಿದ್ದ ಅಂತ ಕೇಳಿದ್ರೆ ವೀರ ನರಸಿಂಹ ಸ್ಥಾಪಕ ಆಗಿದ್ದ. ವೀರ ನರಸಿಂಹ. ಇದೇ ಮನೆತನದಲ್ಲಿ ಯಾವ ಮತನ? SKD ಅಂದ್ರೆ ಶ್ರೀಕೃಷ್ಣ ದೇವರಾಯ ಬಂದಿರ್ತಾನ. ಇಡೀ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಯಾರಪ್ಪ ಅಂತ ಕೇಳ್ತಾ ಹೋದಾಗ ಶ್ರೀಕೃಷ್ಣ ದೇವರಾಯ ಅಂತ ಹೇಳ್ತಾರೆ ಸರ. ಇದು ತುಳುವ ಮನೆತನದಲ್ಲಿ ಬಂದಿರ್ತದ. ಸೊ ಲಾಸ್ಟ್ ಒಂದು ಮನೆತನ ಯಾವುದು ಅಂತ ಕೇಳಿದ್ರೆ ಅರವೀಡು ಮನೆತನ. ಯಾವ ಮನೆತನ ಅಂತ ಕೇಳಿದ್ರೆ ಅರವೀಡು ಮನೆತನ ಅಂತ ಬರ್ತದ ಸರ್. ಇದ್ರ ಸ್ಥಾಪಕ ತಿರುಮಲ ರಾಯ ಅಂತ ಇರ್ತಾನೆ ನೋಡ್ರಿ. ಇದ್ರ ಸ್ಥಾಪಕ ಯಾರು ಅಂತ ಕೇಳಿದ್ರೆ ತಿರುಮಲ ರಾಯ ಅಂತೇಳಿ ಇದ್ರ ಸ್ಥಾಪಕ ಇರ್ತಾನ. ರೇಟ್ರಿ, ಇನ್ನ ಈ ಅರವಿಡದು ಏನ್ತು ಅಂತ ಕೇಳಿದ್ರೆ ಪೆನುಗೊಂಡ ವೆಲ್ಲೂರು ಅಂತ ರಾಜಧಾನಿ ಇತ್ತು. ಇದ್ರ ರಾಜಧಾನಿ ಯಾವುದು? ಪೆನುಗೊಂಡ ವೆಲ್ಲೂರು. ರೇಟ್ರಿ, ಇನ್ನು ಇವ್ರ ರಾಜಧಾನಿ ಯಾವ್ದಾಗಿತ್ತು ಅಂತ ಕೇಳಿದ್ರೆ ಹಂಪಿ. ಹಂಪಿ ಅಂತ ಇರ್ತಾರೆ. ಸೊ ಸಾಳ್ವ ಅಂದ್ರೆ ಇನ್ನೊಂದು ಗೊತ್ತಿರ್ಬೇಕು. ಸಾಳ್ವ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಗರುಡ ಅಂತ ಇರ್ತಾನೆ ನೋಡ್ರಿ. ಸಾಳ್ವ ಅಂದ್ರೆ ಗರುಡ ಅಂತ ಅರ್ಥ. ಇವ್ರದು ಕೂಡ ಹಂಪಿ ಆಗಿತ್ತು ಸರ್. ಇವ್ರದು ಆದ್ರೆ ಇವ್ರದ್ದು ಏನಾಗಿತ್ತು ಅಂದ್ರೆ ಆನೆಗುಂದಿ ಆಗಿತ್ತು. ಸಂಗಮಂತ ಏನಾಗಿತ್ತು? ಆನೆಗುಂದಿ ಆಗಿತ್ತು. ರೈಟ್ ರೀ. ಓಕೆ, ಇನ್ನೊಂದು ಇಸ್ವಿ ಹೇಳ್ಬೇಕಂದ್ರೆ ನಿಮಗೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಇಸ್ವಿ ಹೇಳ್ಬೇಕಂದ್ರೆ ನೋಡ್ರಿ ಇಲ್ಲಿ. ಓಕೆ ನೋಡ್ರಿ, ಇಲ್ಲಿ ಇಸ್ವಿ ಅಂತ ಬಂದಾಗ ಸಂಗಮ ಮನೆತನ ಫಸ್ಟ್ ಬರ್ತದ. ಓಕೆ, ಸಂಗಮ ಮನೆತನ ಅಂತ ಹೇಳ್ತೀವಿ ಸರ್. ಸಂಗಮ ಮನೆತನ 1336 ಹಿಡಿದು 1485. 1336 ಹಿಡಿದು 1485 ಅತಿ ದೀರ್ಘದವರೆಗೆ ಆಡಳಿತ ಮಾಡಿದ ಮನೆತನ ಇದು. ಇದನ್ನು ಕೂಡ ಗೊತ್ತಿರ್ಬೇಕು. ದೀರ್ಘದವರೆಗೆ ಆಡಳಿತ ಮಾಡಿದ ಮನೆತನ ಇದು. ಯಾವ ರೀತಿ ದೆಹಲಿ ಸುಲ್ತಾನರಲ್ಲಿ ತುಘಲಕ್ ಸಂತತಿ ಅತಿ ದೀರ್ಘದವರೆಗೆ ಆಡಳಿತ ಮಾಡ್ತದಲ್ಲೋ ಅದೇ ರೀತಿಲಿ ಸಂಗಮ ವಂಶ ಏನ್ ಮಾಡ್ತದ ಅಂತ ಕೇಳಿದ್ರೆ ಅತಿ ದೀರ್ಘಾವಧಿಯವರೆಗೆ ಏನ್ ಮಾಡ್ತದ? ಆಡಳಿತವನ್ನ ಮಾಡ್ತದ. ರೈಟಾ? ಓಕೆ, ನೆಕ್ಸ್ಟ್ ಇನ್ನೊಂದು ಯಾವ್ದಾವ ಅಂತ ಕೇಳಿದಾಗ ಸಾಳ್ವ ಅಂತ ಹೇಳ್ತೀವಲ್ಲ ನಾವು. ಯಾವ್ದ್ರಿ? ಸಾಳ್ವ ಮನೆತನ. ಸೊ ಸಾಳ್ವ ಮನೆತನ ಏನಪ್ಪಾ ಅಂತ ಕೇಳಿದ್ರೆ 1485 ಹಿಡಿದು 1503 ಇಲ್ಲಿ ತನಕ 1503.
ಕರೆಕ್ಟ್ ಬರ್ಕೋದು. ಹದಿನೈದು ನೂರ ಮೂರು ತನಕ ಏನಪ್ಪ ಅಂದ್ರೆ ಇದು ಆಳ್ವಿಕೆ ಮಾಡಿರ್ತದೆ ಮನೆತನ. ಹೇಳ್ರಿ, ಕಡಿಮೆ ಅವಧಿವರೆಗೆ ಆಡಳಿತ ಮಾಡಿದ ಮನೆತನ ಇದು. ಇದು ಎಂಥದ್ದು ಅಂತ ಕೇಳಿದ್ರೆ ಅತಿ ಕಡಿಮೆ ಅವಧಿ ಏನಪ್ಪ ಅಂದ್ರೆ ಆಡಳಿತ ಮಾಡಿದ ಮನೆತನವಾಗಿದೆ. ಇನ್ನೊಂದು ಗೊತ್ತಿರಬೇಕು, ತುಳು ವಂಶ ಅಂತ ಹೇಳ್ತೀವಿ ನಾವು. ಸೊ ತುಳುವ ವಂಶ ಅಂತ ಬಂದಾಗ ಇದೇನಪ್ಪ ಅಂದ್ರೆ ಎಷ್ಟದಲ್ಲಿ 1503 ಹಿಡಿದು 1565 ಮುಂದೇನಪ್ಪ ಅಂದ್ರೆ ಒಂದು 5 ವರ್ಷ ಏನ್ ಮಾಡ್ತಾರ ಅಂತ ಕೇಳ್ತೋದಾಗ ಆಳ್ತಾರ. ಸೊ ಕೆಲವೊಂದ್ ಕಡೆ 70 ಅಂತ ಕೂಡ ಕೊಡ್ತಾರೆ. ಕ್ಲಿಯರ್ ಆಗಿ ಗೊತ್ತಿರಬೇಕು. ಇದೇ 1565 ಏನ್ ನಡೆದಿತ್ತು ಅಂತಂದ್ರೆ ರಕ್ಕಸ್ಕ ತಂಗಡಿ ನಡೆದಿತ್ತು. ರಕ್ಕಸ್ಕ ತಂಗಡಿ ಬನಹಟ್ಟಿ ಕಾಳಗ ಅಂತ ಕರೀತಾರೆ ಸರ್ ಅದಕ್ಕ. ಓಕೆನಾ? ರಕ್ಕಸ್ಕ ತಂಗಡಿ ಅಂತ ಕೂಡ ಏನ್ ಮಾಡ್ತಾರ, ತಂಗಡಿ. ಇದೇ ಕದನದಲ್ಲಿ ಅಳಿಯ ರಾಮರಾಯ ಏನ್ ಮಾಡ್ತಾನ ಅಂತ ಕೇಳ್ತದಾಗ ಈ ತುಳು ಸಾಮ್ರಾಜ್ಯವನ್ನು ಏನ್ ಮಾಡ್ತಾನ, ಸರ್ವನಾಶ ಮಾಡಿಬಿಡ್ತಾನೆ ಸರ್. ಈ ಒಂದು ಕದನದ ನಂತರ ಏನ್ ಮಾಡ್ತಾರ ಅಂತ ಕೇಳ್ತಾರೆ, ಕದನ ನಂತರ ಇಲ್ಲಿ ಇತಿಹಾಸಕಾರ ಏನ್ ಮಾಡ್ತಾರ, ಹಂಪಿ ಬಗ್ಗೆ ವಿವರಣೆ ಮಾಡ್ತಾರೆ. ಹಂಪಿ ಏನಪ್ಪ ಅಂದ್ರೆ ನರಿ ಮತ್ತು ನಾಯಿಗಳನ್ನು ವಾಸಿಸುವ ವಾಸಸ್ಥಾನವಾಗಿತ್ತು. ಹಂಪಿ ಹೋಗಿ ಹಳಿ ಕೊಂಪಿಯಾಗಿತ್ತು ಅಂತ ಹೇಳ್ತಾರೆ. ಸೊ ಇದು ಮನೆತನ ಎಂತ ಮನೆತನ ಕೇಳಿದ್ರೆ ಪ್ರಸಿದ್ಧವಾದ ಮನೆತನ. ಇದು ನೆನಪಿರ್ಬೇಕು. ಸರಿ, ಯಾಕೆ ಪ್ರಸಿದ್ಧವಾದ ಮನೆತನ ಆಗ್ಯದ ಅಂತಂದ್ರೆ ಇದೇ ಮನೆತನದಲ್ಲಿ ಏನಾಗಿತ್ತು ಅಂತಂದ್ರೆ SKD ಎಂಬ ವ್ಯಕ್ತಿ ಅಂದ್ರೆ ಶ್ರೀಕೃಷ್ಣ ದೇವರಾಯ ಪ್ರಸಿದ್ಧವಾದ ವ್ಯಕ್ತಿ ಇದೇ ಮನೆತನದಲ್ಲಿ ಇದ್ರಿ. ಯಾವ ಮನೆತನದಲ್ಲಿ? ತುಳುವ ಮನೆತನದಲ್ಲಿ ಇದ್ದ. ಹಾಗಾದ್ರೆ ಕೊನೆಯದಾಗಿರ್ತಕ್ಕಂಥ ಮನೆತನ ಯಾವುದು ಅಂತ ಕೇಳ್ತದಾಗ ಕೊನೆಯದಾದ ಮನೆತನ ಯಾವುದು? ಅರವೀಡು ಮನೆತನ. ಯಾವ ಮನೆತನ ಅಂತ ಕೇಳ್ತದಾಗ ಅರವೀಡು ಮನೆತನ. ಇದು ಏನಪ್ಪಾ ಅಂತ ಕೇಳ್ತದಾಗ 1570 ಹಿಡಿದ್ರಿ 1646. ಹೇಳ್ರಿ, ಇಲ್ಲಿ ತಿರುಮಲರಾಯ ಅಂತ ವ್ಯಕ್ತಿ ಇರ್ತಾನಲ್ಲ, ಅವನು ಸ್ಟಾರ್ಟ್ ಮಾಡಿ ನೋಡ್ತಾನೆ ಮುಂದೆ ಮನೆತನವನ್ನು ಆಳ್ವಿಕೆ ಮಾಡ್ತಿರ್ತಾನ. ಓಕೆ, ಈಗ ಹಾಗಾದ್ರೆ ಇಲ್ಲಿ ಇನ್ನೊಂದು ಗೊತ್ತಿರ್ಬೇಕು, ಈ ಮನೆತನದ ಒಂದು ರಾಜ್ಯ ಲಾಂಛನ ಅಂತ ಬಂದಾಗ ಗೊತ್ತಿರ್ಬೇಕು, ಎಡಮುಖ ವರಹ ಅಂತ ಹೇಳ್ತೀವಿ ಸರ. ಇವರ ಒಂದು ರಾಜ್ಯ ಲಾಂಛನ ಯಾವುದು? ಎಡಮುಖ ವರಹ. ಹಾಗಾದ್ರೆ ಬಲಮುಖ ವರಹ ಯಾರ್ದು ಆಗಿತ್ತು? ಕಮೆಂಟ್ ಮಾಡ್ರಿ. ರೈಟಾ? ಅಂದ್ರೆ ಇದು ಯಾವ ನದಿಯ ದಡದ ಮೇಲೆ ನಿರ್ಮಾಣ ಆಗಿತ್ತು ಅಂತ ಕೇಳಿದ್ರೆ ತುಂಗಭದ್ರಾ ನದಿಯ ದಡದ ಮೇಲೆ. ತುಂಗಭದ್ರಾ. ಕೆಲವೊಂದು ಮನೆತನಗಳು ಯಾವ ನದಿಯ ದಡದ ಮೇಲೆ ಬಂದಿವೆ ಅಂತೇಳಿ ನೆನಪಿರ್ಬೇಕು ನಮಗೆ. ನಾನು ಕೊನೆಯದಾಗಿರ್ತಕ್ಕಂಥ ಎಲ್ಲಾ ಮನೆತನಗಳು ಯಾವ ನದಿಯ ದಡದ ಮೇಲೆ ನಿರ್ಮಾಣ ಆಗವ ಅಂತ ಹೇಳ್ತೀನಿ. ಹೇಳ್ರಿ. ಓಕೆ, ಇಷ್ಟೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ಸಂಗಮ ಮನೆತನದು. ಇನ್ನು ಮುಂದೆ ಏನಾದ್ರು ಒಂದು ಕ್ವಶನ್ ಬರ್ತಪ್ಪ ಅಂದ್ರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಅಧ್ಯಯನ ಮಾಡೋಣ. ರೈಟಾ? ಹಾಗಾದ್ರೆ ತಡ ಮಾಡಿದ ನೆಕ್ಸ್ಟ್ ನೇರವಾಗಿ ಏನ್ ಮಾಡಿದ್ರು, ಬೇರೆ ಕ್ವಶನ್ ಹೋಗೋಣ. ಓಕೆ, ನೋಡ್ರಿ, ಈ ಪೈಕಿ ಯಾವ ಚಳುವಳಿ ಹಿಂದೂಗಳು ಮತ್ತು ಮುಸ್ಲಿಮರ ಇವರಿಬ್ಬರಿಂದಲೂ ಬೆಂಬಲ ಗಳಿಸಿತ್ತು ಅಂತೇಳಿ ಕ್ವಶನ್ ಕೇಳಿ ನೋಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಹೇಳ್ರಿ, ಹಾಗಾದ್ರೆ ನೋಡ್ರಿ ಇಲ್ಲಿ ಏನ್ ಕೊಟ್ಟಾರ ಆಪ್ಷನ್ಸ್ ಅಂತಂದ್ರೆ ಚಂಪಾರಣ್ಯ ಸತ್ಯಾಗ್ರಹ ಅಂತ ಕೊಟ್ಟಾರ. ಪ್ರತ್ಯೇಕತಾ ಅಂದ್ರೆ ವಿಭಜನಾ ವಿರೋಧ ಚಳುವಳಿ ಅಂತ ಕೊಟ್ಟಾರ. ಸೊ 3ನೇ ಆಪ್ಷನ್ ಏನಪ್ಪ, ಖಿಲಾಫತ್ ಚಳುವಳಿ. 4ನೇ ಅಂದ್ರೆ ಕ್ವಿಟ್ ಇಂಡಿಯಾ ಚಳುವಳಿ. ಇದರಲ್ಲಿ ನೋಡೋಣ, ಆನ್ಸರ್ ಮಾಡಿ ಕಮೆಂಟ್ ಮಾಡ್ರಿ. ಈ 4 ಆಪ್ಷನ್ಸ್ಗಳು ಏನಾದ್ರೂ ನಾವು ಡಿಟೇಲ್ ಆಗಿ ಅಧ್ಯಯನ ಮಾಡ್ಕೊತಾ ಹೋದೆವು ಅಂದ್ರೆ ನಮ್ಗೆ ಏನಪ್ಪ ಅಂದ್ರೆ ಎಕ್ಸಾಮ್ಗಳಿಗೆ ಬಹಳ ಯೂಸ್ ಆಗ್ತದ. ಸೊ ಇದೇ ರೀತಿ ಕ್ವಶನ್ ಪೇಪರ್ಸ್ಗಳನ್ನ ಬಿಡಿಸ್ಬೇಕು. ಎಲ್ಲಾರ ಒಂದು ಕ್ವಶನ್ ಒಂದೇ ಆನ್ಸರ್ ನೋಡ್ಕೊತ ಹೋದ್ರೆ 360 ಅಂಗಲ್ ಆಗಲ್ಲ. ರೈಟಾ? ಎಲ್ಲಾ 4 ಆಪ್ಷನ್ಸ್ಗಳ ಬಗ್ಗೆ ಏನಪ್ಪ ಅಂದ್ರೆ ಡೆಪ್ತ್ ಆಗಿ ಸ್ವಲ್ಪ ನಾಲೆಜ್ ಇಟ್ಕೊತ ಹೋದ್ರೆ ಯಾವ ರೀತಿ ಕ್ವಶನ್ ಪೇಪರ್ ಅನಲೈಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೋದ್ರೆ ಅವಾಗ ಏನಪ್ಪ ಅಂದ್ರೆ ನಾವು ಪೇಪರ್ನ ರೀಚ್ ಆಗ್ಬೋದು. ಓಕೆ, ಇದ್ರ ಬಗ್ಗೆ ಆನ್ಸರ್ ಮಾಡಿ ನೋಡೋಣ. ಹಂಗೆ ಕಮೆಂಟ್ ಆಗ್ತಾ ಇರಬೇಕು. ರೈಟ್, ನೋಡ್ರಿ. ಓಕೆ, ಹಾಗಾದ್ರೆ ನೋಡ್ರಿ, ಯಾವ ಪೈಕಿ ಚಳುವಳಿ ಹಿಂದೂಗಳು ಮತ್ತು ಮುಸ್ಲಿಮರ ಅಂತ ಬಂದಾಗ ಇಲ್ಲಿ ಫಸ್ಟ್ ಒನ್ ಏನದ ಅಂತ ಇದು ಆನ್ಸರ್ ಏನಾಗ್ತದ ಅಂತಂದ್ರೆ ಮೊದಲು ಗೊತ್ತಿರ್ಲಿಕ್ಕೆ ಖಿಲಾಫತ್ ಚಳುವಳಿ ಆಗ್ತದ. ಇಲ್ಲಿ ಫಸ್ಟ್ ಒನ್ ಯಾವ್ದು ಅಂತಂದ್ರೆ ಚಂಪಾರಣ್ಯ ಸತ್ಯಾಗ್ರಹ ಅಂತ ಐತ್ರಿ. ಸರ್ ನೋಡೋಣ ಅಂದ್ರೆ ಚಂಪಾರಣ್ಯ ಎಲ್ಲಿ ಬರ್ತದ ಅಂತಂದ್ರೆ ಬಿಹಾರ್ ರಾಜ್ಯದಲ್ಲಿ ಬರ್ತದೆ. ಬಿಹಾರ್ ರಾಜ್ಯದ ಜಿಲ್ಲೆ ಇದು ಒಂದು. ಚಂಪಾರಣ್ಯ ಅಂತ ಅಂದ್ರೆ ಬಿಹಾರ್ ರಾಜ್ಯದ ಒಂದು ಜಿಲ್ಲೆ ಆಗಿರ್ತದ. ಸೊ ಈ ಚಳವಳಿ ನಡೆದಿ ಎಷ್ಟರಲ್ಲಿ ಅಂತ ಕೇಳ್ತಾಗ 1917 ಸಂದರ್ಭದಲ್ಲಿ. ಯಾವಾಗ ಗಾಂಧೀಜಿಯವರು ಭಾರತಕ್ಕ 1915 ಬಂದಿರ್ತಾರ, ಜನವರಿ 9 ಅಂತ ಹೇಳ್ತೀವಿ. ಜನವರಿ 9 ಅದು ಯಾವ ದಿನ? ಪ್ರವಾಸಿಗರ ದಿನ ಅಂತ ಹೇಳ್ತಾರೆ ಸರ್. ಇಲ್ಲಿ ಬಂದು 1917 ಏನಾಗಿರ್ತದ ಅಂತ ಕೇಳ್ತಾಗ ಬಿಹಾರದಲ್ಲಿ ಇಲ್ಲಿ ನೀಲಿ ಬೆಳೆ ಅಂತ ಒಂದು ಕಾರ್ಖಾನೆ ನಡೆದಿರ್ತಾರೆ. ಇಲ್ಲಿ ನೀಲಿ ಬೆಳೆ ಅಂತ ನೀಲಿ ಬೆಳೆ ಅಂದ್ರೆ ತೀನ್ ಖಾತಿಯ ಪದ್ಧತಿ ಅಂತ ಕರಿತಾರೆ. ಇದಕ್ಕೆ ಯಾವ ಖಾತಿಯ? ತೀನ್ ಖಾತಿಯ ಪದ್ಧತಿ. ತೀನ್ ಖಾತಿಯ ಪದ್ಧತಿ ಅಂತ ಹೇಳ್ತಾರೆ ಸರ್. ಅದಕ್ಕೆ ಏನ್ ಸರ್ ತೀನ್ ಖಾತಿಯ ಪದ್ಧತಿ ಅಂದ್ರೆ, ಈಗ ನಿನ್ ಬಳಿ ಎಷ್ಟೇ ಒಂದು ಭೂಮಿ ಇದ್ರು ಅದಕ್ಕೆ ಏನಪ್ಪ ಅಂದ್ರೆ ಈಗ 3 ಎಕರೆ ಭೂಮಿ ತಪ್ಪ ಅಂತ ಅದಕ್ಕೆ ಒಂದ್ ಎಕರೆ ಏನ್ ಮಾಡ್ಬೇಕು ನೀನು? 1 ಎಕರೆ ನೀಲಿ ಬೆಳೆಯನ್ನು ಬೆಳಿಬೇಕು. ಇದು ಬ್ರಿಟಿಷರ್ದು ಏನಾಗಿತ್ತು ಅಂತಂದ್ರೆ ಆದೇಶ ಆಗಿತ್ತು. ಹಾಗಾದ್ರೆ ನಮ್ಮ ಭಾರತ ದೇಶದವರು ನೀಲಿ ಬೆಳೆಯನ್ನು ಬೆಳೆಯುತ್ತಿದ್ರು, ಆದರೆ ಅದಕ್ಕೆ ತಕ್ಕ ಏನ್ ಸಿಗ್ತಿರ್ಲಿಲ್ಲ ಅಂತಂದ್ರೆ ಬೆಲೆಯನ್ನ ಸಿಗ್ತಾ ಇರಲಿಲ್ಲ. ಹಾಗಾಗಿ ಭಾರತದ ರೈತರು ಏನಾಗ್ತಾ ಇತ್ತು ಅಂತ ಕೇಳ್ತದಾಗ ಲಾಸದಲ್ಲಿ ಹೋಗ್ತಾ ಇದ್ರು. ಲಾಸ್ ಅಂತ ಬಂದಾಗ ಏನಪ್ಪ ಅಂದ್ರೆ ಅವ್ರಿಗೆ ಲಾಭ ಸಿಗ್ತಾ ಇರಲಿಲ್ಲ. ಹಾಗಾಗಿ ಸಾಲ ಮಾಡ್ಕೊಳ್ತಾ ಇದ್ರು. ಅದಕ್ಕಾಗಿ ಅವ್ರು ಮಾಡ್ತಾರ ನೀಲಿ ಬೆಳೆಯನ್ನು ಬೆಳೆಯಲ್ಲ ಅಂತ ಹೇಳಿ ಮಾಡ್ತಾರಪ್ಪ ಅಂದ್ರೆ ಒಂದು ಘೋಷಣೆ ಹಾಕ್ಬಿಡ್ತಾರೆ. ಸೊ ಇಲ್ಲಿ ಎಲ್ಲರ ದಂಗೆ ಇದ್ದಾಗ ಇಲ್ಲಿ ರಾಜ್ಕುಮಾರ್ ಶುಕ್ಲಾ ಅಂತ ವ್ಯಕ್ತಿ ಇರ್ತಾರೆ. ರಾಜ್ಕುಮಾರ್ ಶುಕ್ಲಾ
ಸೊ ರಾಜ್ಕುಮಾರ್ ಶುಕ್ಲಾ ಏನಪ್ಪ ಅಂದ್ರೆ ಇದರ ಒಂದು ನಾಯಕತ್ವವನ್ನು ವಹಿಸ್ತಾರ. ಈ ರಾಜ್ಕುಮಾರ್ ಶುಕ್ಲಾ ಏನ್ ಮಾಡ್ತಾರ, ಈ ಚಳುವಳಿಯ ಪರವಾಗಿ ಯಾರ ಬಳಿ ಹೋಗಿ ಹೇಳ್ತಾರ ಅಂತಂದ್ರೆ ಗಾಂಧೀಜಿ ಅವ್ರ ಬಳಿ ಹೋಗಿ ಹೇಳ್ತಾರೆ. ಗಾಂಧೀಜಿ ಅವರಿಗೆ ಸಬರಮತಿ ಆಶ್ರಮಕ್ಕೆ ಹೋಗಿ ಮಾಡ್ತಾರೆ ಅಂತ ಭೇಟಿ ಆಗ್ತಾರೆ. ಗಾಂಧೀಜಿ ಅವರಿಗೆ ಭೇಟಿ ಆದಾಗ ಗಾಂಧೀಜಿ ಅವ್ರು ಏನ್ ಮಾಡ್ತಾರ, ಈ ಒಂದು ಸ್ಥಳಕ್ಕೆ ಚಂಪಾರಣ್ಯ ಎಂಬ ಸ್ಥಳಕ್ಕೆ ಬಂದ್ಬಿಡ್ತಾರ. ಬಂದು ಈ ಸ್ಥಳದಲ್ಲಿ ಸುಮಾರು ಒಂದು ತಿಂಗಳ ಕಾಲ ತಿರುಗಾಡಿ ಏನ್ ಮಾಡ್ತಾರ, ತಿರುಗಾಡಿ ನೋಡಿದ ಬಳಕ ಸಮಸ್ಯೆಯನ್ನು ನೋಡಿದ ಬಳಕ ಅವಾಗ ಈ ಚಂಪಾರಣ್ಯದಲ್ಲಿ ನಡೆದಿರ್ತಕ್ಕಂಥ ನೀಲಿ ಬೆಳೆ ಪದ್ಧತಿ ಏನಾಗಿರ್ತದೆ ಅಂತ ತಪ್ಪಾಗಿರ್ತದೆ. ತಪ್ಪದ ಅಂತೇಳಿ ಅಲ್ಲಿ ಬ್ರಿಟಿಷರು ಏನ್ ಮಾಡ್ತಾರೆ ಅಂತ ಅವ್ರು ಹೇಳ್ತಾರ. ಅದು ಕೂಡ ಅವರು ಕೇಳಾಗ ಗಾಂಧೀಜಿ ಅವ್ರು ಮಾಡ್ತಾರೆ, ಸತ್ಯಾಗ್ರಹವನ್ನು ಮಾಡ್ತಾರೆ. ಆ ಸತ್ಯಾಗ್ರಹವನ್ನು ಮಾಡಿದ ನಂತರ ಅಲ್ಲೊಂದು ಸಮಿತಿ ನಿರ್ಮಾಣ ಮಾಡ್ತಾರೆ. ಯಾವ ಸಮಿತಿ ಅಂತಂದ್ರೆ ನೀಲಿ ಸಮಿತಿ ಅಂತ ನಿರ್ಮಾಣ ಆಗ್ತದೆ. ಸೊ ಈ ನೀಲಿ ಸಮಿತಿಗೆ ಏನಪ್ಪಾ ಅಂದ್ರೆ ಗಾಂಧೀಜಿಯವರು ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಏನ್ ಮಾಡ್ತಾರೆ, ಆಯ್ಕೆ ಆಗ್ತಾರೆ. ಯಾವಾಗ ಗಾಂಧೀಜಿಯವರು ನೀಲಿ ಸಮಿತಿಯ ಸದಸ್ಯರಾಗಿ ಆಯ್ಕೆ ಆಗ್ತಾರೋ ಆ ಒಂದು ಸಮಿತಿಯಲ್ಲಿ ಗಾಂಧೀಜಿಯವರು ಏನ್ ಹೇಳ್ತಾರೆ ಅಂತಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ನೀಲಿ ಬೆಳೆ ಪದ್ಧತಿಯನ್ನು ಏನ್ ಮಾಡ್ತಾರ, ರದ್ದು ಮಾಡಿಬಿಡ್ತಾರೆ. ಯಾವ ಸಂದರ್ಭದಲ್ಲಿ ನೀಲಿ ಪದ್ಧತಿ ರದ್ದು ಮಾಡ್ತಾರೆ ಅವಾಗ ಒಂದು ಘೋಷಣೆ ಹೇಳ್ತಾರೆ. ಅವರು ಏನು ಘೋಷಣೆ ಹೇಳ್ತಾರೆ ಅಂತ ಕೇಳಿದಾಗ, ಭಾರತೀಯರೇ ನಾವೀಗ ಯಾವ ಬೆಳೆ ಬೇಕಾದರೂ ಎಷ್ಟು ಬೇಕಾದರೂ ಎಲ್ಲಿ ಬೇಕಾದರೂ ಬೆಳೆಯಬಹುದು, ಯಾವುದು ಕೂಡ ಏನಿಲ್ಲ ಕಂಡೀಷನ್ಸ್ಗಳಿಲ್ಲ. ಯಾವ ಬೆಳೆಯಾದರೂ ಮತ್ತು ಎಷ್ಟು ಬೇಕಾದರೂ ಬೆಳೆಯಬಹುದು ಅಂತೇಳಿ ಹೇಳ್ತಾರೆ. ಸೊ ಈ ಕೊಟೇಶನ್ ನಂತರ ಏನಾಗಿರ್ತದೆ ಅಂತ ಕೇಳಿದಾಗ, ಆ ಕೊಟೇಶನ್ ನಂತರ ಅಲ್ಲಿರ್ತಂತದ ಈ ಒಂದು ಚಂಪಾರಣ ಸತ್ಯಾಗ್ರಹವನ್ನು ಏನ್ ಮಾಡ್ತಾರೆ, ಅವರು ಸಹಕಾರಗೊಳಿಸ್ತಾರೆ. ಇಲ್ಲಿ ಗಾಂಧೀಜಿಯವರು ಏನ್ ಕೇಳ್ತಾರೆ ಅಂತ ಹೇಳಿದ್ರೆ, ಇದು ಗಾಂಧೀಜಿಯವರ ಮೊದಲ ಪ್ರಯೋಗಶಾಲಾ ಅಂತ ಕರಿತಾರೆ. ಭಾರತದಲ್ಲಿ ಮೊದಲ ಪ್ರಯೋಗಶಾಲಾ. ನೋಡ್ರಿ ಎಂತ ಕ್ವಶನ್ಗಳು ಬರ್ತಾವೆ ಇಲ್ಲಿ. ಮೊದಲ ಪ್ರಯೋಗಶಾಲೆ ಅಂತ ಕೂಡ ಕರೀತಾರೆ ಇಲ್ಲಿ. ಸೊ ಈ ಚಳವಳಿಯಲ್ಲಿ ಜನನಾಯಕ ಆಗಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ, ಹೊರಗಡೆ ಬಂದಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತ ಕೇಳಿದಾಗ ಇಲ್ಲಿ ಜನನಾಯಕ ಆಗಿರ್ತಕ್ಕಂಥ ವ್ಯಕ್ತಿ ನೆನಪಿರ್ಬೇಕು, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲಿ ಜನನಾಯಕ ಆಗ್ತಾರೆ. ಕ್ಲಿಯರ್? ಯಾವ ಚಳವಳಿಯಲ್ಲಿ? ಈ ಚಂಪಾರಣ್ಯ ಚಳವಳಿಯಲ್ಲಿ. ಈ ಚಳವಳಿ ಎಲ್ಲಿ ನಡೆದಿರ್ತದ ಅಂತ ಕೇಳಿದಾಗ 1917 ನಡೆದಿರ್ತದೆ. ಇದೇ ಚಳವಳಿಯಲ್ಲಿ ಈ ಚಂಪಾರಣ್ಯ ಜನ ಇವ್ರು ಏನ್ ಕರೀತಾರ ಅಂತ ಕೇಳಿದಾಗ ಗಾಂಧೀಜಿಯವರಿಗೆ ಗಾಂಧಿ ಬಾಬಾ ಅಂತೇಳಿ ಕರೀತಾರೆ. ಏನ್ ಕರೀತಾರ? ಗಾಂಧಿ ಬಾಬಾ ಅಂತ ಕರೀತಾರ. ವೆರಿ ವೆರಿ ಇಂಪಾರ್ಟೆಂಟ್, ನೆನಪಿರ್ಬೇಕು. ಕ್ಲಿಯರ್? ಇವೆಲ್ಲ ಮಾಹಿತಿಯನ್ನು ಬರ್ಕೋಬೇಕು. ಇನ್ನಷ್ಟು ಮಾಹಿತಿ ಇದ್ರೆ ಥಿಯರಿಯಲ್ಲಿ ಏನ್ ಮಾಡ್ತೀನಿ ಅದಕ್ಕೆ ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ಸ್ ಐತಿ ನೋಡ್ರಿ ಇಲ್ಲಿ, ಪ್ರತ್ಯೇಕ ಚಳವಳಿ ಅಥವಾ ವಿರೋಧಿ ಚಳವಳಿ ಅಂತ ಕರಿತಾರೆ ಇದಕ್ಕೆ. ಓಕೆನಾ? ಪ್ರತ್ಯೇಕ ವಿರೋಧ ಚಳವಳಿ, ವಿಭಜನಾ ಚಳವಳಿ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನೋಡಿ ಸ್ವಲ್ಪ. ಇಲ್ಲಿ ವಿಭಜನಾ ಚಳವಳಿ ಅಂತ ಬಂದಾಗ, ವಿಭಜನಾ ವಿರೋಧ ಚಳವಳಿ ಅಂತ ಕೇಳಿದ್ರೆ ಇದು ಯಾವಾಗ ನಡೆದಿತ್ತಪ್ಪ ಅಂತ ಕೇಳಿದ್ರೆ 1905 ನಡೆದಿತ್ತು ನೋಡಿದ್ರು. 1905 ಸಂದರ್ಭದಲ್ಲಿ ಯಾಕಂತ ಕೇಳಿದ್ರೆ ಬಂಗಾಳ ವಿಭಜನೆಯನ್ನು ಏನಾಗಿತ್ತು ಮಾಡಿತ್ತು. ಯಾವಾಗ ಬಂಗಾಳ ವಿಭಜನೆ ಮಾಡ್ತಾರಲ್ಲ ಅದೇ ಸಂದರ್ಭದಲ್ಲಿ ಏನಪ್ಪಾ ನಡೆದಿರ್ತಕ್ಕಂಥ ಚಳವಳಿ ಇವೆಲ್ಲ ಅಂದ್ರೆ ಬ್ರಿಟಿಷರ ವಿರುದ್ಧ ನಡೆದಿರ್ತಕ್ಕಂಥ ಚಳವಳಿಗಳು. ಬಹಿಷ್ಕಾರ ಆಗಿರ್ಬೋದು ಮತ್ತೇನಪ್ಪ ಅಂದ್ರೆ ಅವರ ವಸ್ತ್ರಗಳನ್ನು ಧರಿಸುವಂತಿರಲಿಲ್ಲ, ಅವರ ವಸ್ತುಗಳು ಬಳಕೆ ಮಾಡುವಂತಿರಲಿಲ್ಲ. ಸ್ವದೇಶಿ ಚಳವಳಿ ಮಾಡಿದ್ರು, ಸ್ವದೇಶಿ ಚಳವಳಿಗಳು ಕೈಗೊಂಡ್ರು. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಚಳವಳಿಯನ್ನ ಕೈಗೊಂಡವರು ಯಾರಪ್ಪ ಅಂತ ಕೇಳಿದಾಗ ಗೊತ್ತಿರಬೇಕು, ತೀವ್ರಗಾಮಿಗಳು. ಯಾವ ಗಾಮಿಗಳು ಅಂತ ಕೇಳಿದ್ರೆ ತೀವ್ರಗಾಮಿಗಳು ಏನಪ್ಪ ಅಂದ್ರೆ ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಚಳವಳಿಗಳನ್ನ ಕೈಗೊಳ್ತಾ ಇದ್ವು. ಕ್ಲಿಯರ್? ಅದೇ ಬಂಗಾಳ ವಿಭಜನೆ ಏನಾಗಿತ್ತು ಅಂತ ಕೇಳಿದಾಗ ಭಾರತದ ಒಂದು ದೊಡ್ಡ ಕಳಂಕ ಆಗಿ ಕೂತಿತ್ತು. ಇದು ಭಾರತದ ದೊಡ್ಡ ಕಳಂಕ ಆಗಿತ್ತು ಬಂಗಾಳ ವಿಭಜನೆ. ಯಾಕಪ್ಪ ಅಂತ ಕೇಳಿದ್ರೆ ಈ ಲಾರ್ಡ್ ಕರ್ಜನ್ ಒಂದು ಮಾತು ಹೇಳ್ತಾನ. ಏನ್ ಹೇಳ್ತಾನ ಅಂತ ಕೇಳಿದಾಗ, ಒಂದಾದ ಬಂಗಾಳವು ಬರ್ಕೋಬೇಕಿದು. ಒಂದಾದ ಬಂಗಾಳವು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅಪಾಯಕಾರಿ ಅಂತ ಹೇಳ್ತಾರೆ. ಅಪಾಯಕಾರಿ ಅಂದ್ರೆ ಭಯ ಅಂತ ಹೇಳ್ತಾರ. ಯಾಕಂದ್ರೆ ಬಂಗಾಳದಲ್ಲಿ ಏನಾಗಿರ್ತದ, ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳು, ಸ್ವತಂತ್ರ ಹೋರಾಟಗಾರರು ಮತ್ತು ಚಳವಳಿ ಮಾಡೋರು ಎಲ್ಲ ಕೂಡ ಏನಪ್ಪ ಅತಿ ಹೆಚ್ಚು ಬಂಗಾಳದಲ್ಲೇ ಉಟ್ಕೊಂಡಿದ್ರು. ಹಾಗಾಗಿ ಬಂಗಾಳವನ್ನ ವಿಭಜನೆ ಮಾಡಿದ್ರೆ ಅರ್ಧ ಭಾರತ ದೇಶವನ್ನು ಒಡೆದಾಳುವ ನೀತಿ ಮಾಡ್ದಂಗಾಗಿತ್ತು ಅಂತ ಗೊತ್ತಿತ್ತು ಅವನಿಗೆ. ಅದಕ್ಕಾಗಿ ಏನ್ ಮಾಡ್ತಾನ, ಭಾರತ ದೇಶದಲ್ಲಿ 1905 ಬಂಗಾಳ ವಿಭಜನೆ ನೆಪದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಏನ್ ಮಾಡ್ತಾನ ಅಂತ ಕೇಳಿದಾಗ ಮಧ್ಯೆ ಒಡೆದು ಆಳುವ ನೀತಿ ಜಾರಿ ತರ್ತಾನ. ಇದು ಒಡೆದಾಳದಂಗೆ ಐತಿರೋದು. ಯಾಕಂದ್ರೆ ಬಂಗಾಳ ವಿಭಜನೆ ಮಾಡ್ತಾನ, ಮುಸ್ಲಿಮರಿಗೆ ಹಿಂದೂಗಳಿಗೆ ಏನ್ ಮಾಡ್ತಾನೆ, ಕಡಿಗೆ ಮಾಡಿಬಿಡ್ತಾನ. ಒಂದ್ ಕಡೆ ಹೇಳ್ತಾರೆ ಆರ್ಸಿ ಮುಜುಮ್ದಾರ್ ಅಂತ ವ್ಯಕ್ತಿ ದೊಡ್ಡ ಇತಿಹಾಸಕಾರ ಹೇಳ್ತಾರೆ ಏನಪ್ಪ ಅಂತ ಕೇಳಿದಾಗ, ಇದು ಬಂಗಾಳ ವಿಭಜನೆಯು ಈ ಬಂಗಾಳ ವಿಭಜನೆ ಮುಂದೆ ಏನಾಗ್ತದೆ ಅಂತ ಕೇಳಿದ್ರೆ ದೇಶದ ವಿಭಜನೆಗೆ ಮುನ್ನುಡಿ ಆಯ್ತು ಅಂತ ಹೇಳ್ತಾರೆ. ದೇಶದ ವಿಭಜನೆಗೆ ಏನಾಯ್ತು, ಮುನ್ನುಡಿ ಆಯ್ತು ಅಂತ ಹೇಳ್ತಾರ. ದೇಶದ ವಿಭಜನೆಗೆ ಮುನ್ನುಡಿ ಆಯ್ತು ಅಂತ ಹೇಳ್ತಾರೆ. ಸೊ ಇಲ್ಲಿ ಜವಾಹರ್ಲಾಲ್ ನೆಹರು ಅವ್ರು ಏನ್ ಮಾಡ್ತಾರ, ಲಾರ್ಡ್ ಕರ್ಜನ್ ಮಾಡಿರ್ತಕ್ಕಂಥ ಕೆಲಸವನ್ನ ಹಿಮಾಲಯನ್ ಬ್ಲೈಂಡರ್ ಅಂತ ಕರೀತಾರೆ.
ಹಿಮಾಲಯನ್ ಬ್ಲೈಂಡರ್, ಇದನ್ನು ಕೂಡ ನೆನಪಿರ್ಬೇಕು. ಹಿಮಾಲಯನ ಬ್ಲೈಂಡರ್ ಅಂತ ಹೇಳ್ಕೊಂಡು ಕರೀತಾರ. ಏನ್ ಸರ್ ಹಿಮಾಲಯನ್ ಬ್ಲೈಂಡರ್ ಅಂದ್ರೆ, ಲಾರ್ಡ್ ಕರ್ಜನಿಗೆ ಕ್ಷಮಿಸಲಾರದಂತೂ ದೊಡ್ಡ ತಪ್ಪು ಮಾಡ್ದಾನ ಅಂತ ಹೇಳ್ತಾರೆ. ಯಾರು ಹೇಳ್ತಾರ? ಗಾಂಧೀಜಿ ಅವ್ರು ಹೇಳ್ತಾರೆ ಈ ಮಾತನ್ನ. ಕ್ಲಿಯರ್? ಈ ರೀತಿ ಇದು ಮಾಡ್ತಾರೆ. ಇದೇ ಇದು ಇನ್ನೊಂದು ಬಂದಿತ್ತಲ್ಲ 1919ರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಿತ್ತಲ್ಲ, ಅದನ್ನು ಕೂಡ ಏನಪ್ಪಾ ಅಂದ್ರೆ ಅವಾಗ್ನು ಕೂಡ ಇದೇ ರೀತಿ ಹೇಳಿರ್ತಾರ, ಹಿಮಾಲಯ ಬ್ಲೈಂಡರ್ ಅಂತೇಳಿ, ಅಂದ್ರೆ ಕ್ಷಮಿಸಲಾರದಂತ ದೊಡ್ಡ ತಪ್ಪು. ಈ ವ್ಯಕ್ತಿ ಲಾರ್ಡ್ ಕರ್ಜನ್ ಎಂಬ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ಅತಿ ಹೆಚ್ಚು ಒಳ್ಳೆ ಕೆಲಸನೂ ಕೂಡ ಮಾಡಿದ್ದಾನೆ ಮತ್ತೆ ಕೆಟ್ಟ ಕೆಲಸನೂ ಕೂಡ ಬಾಳೆ ಮಾಡಿದ್ದಾನೆ. ಓಕೆನಾ? ಹಿಂದೆ ಹೇಳಿದ್ರೆ ನಿಮ್ಗೆ ಸ್ಮಾರಕಗಳ ಕಾಯ್ದೆ ಆಗಿರ್ಬೋದು, ಪುರಾತತ್ವ ಕಾಯ್ದೆ ಆಗಿರ್ಬೋದು, ಮತ್ತೆ ಇವಾಗ ಏನಪ್ಪಾ ಇಲ್ಲಿ ಬಂಗಾಳ ವಿಭಜನೆ ಮಾಡ್ದ. ಸೊ ಪಶ್ಚಿಮ ಬಂಗಾಳ, ಪೂರ್ವ ಬಂಗಾಳ ಅಂತೇಳಿ ಎರಡು ಏನ್ ಮಾಡ್ದ, ಬಂಗಾಳ ವಿಭಜನೆ ಮಾಡ್ದ. ಇಲ್ಲಿ ಪೂರ್ವ ಬಂಗಾಳಕ್ಕೆ ಏನ್ ಮಾಡ್ದ ಅಂತ ಢಾಕಾ ಮಾಡ್ದ, ಪಶ್ಚಿಮ ಬಂಗಾಳಕ್ಕೆ ಏನ್ ಮಾಡ್ದ ಅಂತ ಕಲ್ಕತ್ತಾವನ್ನ ಏನ್ ಮಾಡ್ದ, ರಾಜಧಾನಿಯನ್ನ ಮಾಡಿ ಒಡೆದಾಳುವ ನೀತಿ ಯಾಕೆ ಮಾಡ್ದ. ಹಿಂದಿನ ಕ್ಲಾಸ್ ಏನ್ ಮಾಡಿದ್ವಿ, ಬಂಗಾಳ ವಿಭಜನೆ ಏನಾಗ್ಯಾವ ಏನಾಗ ಒಟ್ಟು ಡಿಟೇಲ್ ಹೇಳಿನಿ. ಸೊ ಅಲ್ಲಿ ಏನ್ ಮಾಡ್ದ, ಅಲ್ಲಿ ಹೋಗಿ ನೀವು ಕೇಳಬಹುದು ಕ್ಲಾಸ್ನ, ರೈಟ್ ರೀ. ಅದೇ ಇಲ್ಲಿ ಬಂಗಾಳ ವಿಭಜನೆ ಅಂತ ಬಂದಾಗ 1905ರಲ್ಲಿ ಏನಾಗಿರ್ತದ, ಇದು ಬಂಗಾಳವನ್ನು ವಿಭಜನೆ ಆಗಿರ್ತದೆ ರೀ, ರೈಟ್ ರೀ. ಇದೇ ಸಂದರ್ಭದಲ್ಲಿ ಏನಾಗಿರ್ತದೆ ಅಂತಂದ್ರೆ, ಅಮರ ಸೋನ ಬಂಗಾಳ ಅಂತ ಕೂಡ ಏನ್ ಮಾಡಿರ್ತಾರ, ರಾಷ್ಟ್ರಗೀತೆ ಆಡಿರ್ತಾರಿ. ಒಂದೇ ಮಾತ್ರ ಕೂಡ ಇದೇ ಸಂದರ್ಭದಲ್ಲಿ ಆಡಿರ್ತಾರ. ಒಂದೇ ಮಾತ್ರ ಎಲ್ಲರೂ ಒಂದಾಗೋಣ ಅಂತೇಳಿ ಹೇಳ್ತಾರೆ ಈ ಸಂದರ್ಭದಲ್ಲಿ. ಓಕೆನಾ? ಹಾಗಾಗಿ ಇದೇನಪ್ಪಾ ಅಂತ ಬಂಗಾಳ ವಿಭಜನೆ ಬಗ್ಗೆ ಇರ್ತಕ್ಕಂಥದ್ದು ಮಾಹಿತಿ. ಇನ್ನಷ್ಟು ಮಾಹಿತಿ ಇರ್ತದ, ಅದೇನಪ್ಪ ಥಿಯರಿಯಲ್ಲಿ ಹೇಳಿರ್ತೀನಿ ನಿಮ್ಗೆ ನಾನು. ಕ್ಲಿಯರ್? ಓಕೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ಸ್ ಯಾವ್ದೈತಿ ನೋಡ್ತಾ ಹೋದಾಗ, ಖಿಲಾಫತ್ ಚಳವಳಿ ಅಂತ ಆಯ್ತು ನೋಡ್ರಿ. ಖಿಲಾಫತ್ ಇದಕ್ಕೆ ಅನುಸರಿಸಿದೆ ಖಿಲಾಫತ್ ಚಳವಳಿ. ಈ ಪೈಕಿ ಯಾವ ಚಳವಳಿ ಹಿಂದೂ ಮತ್ತು ಮುಸ್ಲಿಮರ ಇವರಿಬ್ಬರಿಂದಲೂ ಬೆಂಬಲ ಗಳಿಸಿತು ಅಂತಂದ್ರೆ ಖಿಲಾಫತ್ ಚಳವಳಿ ಅಂತ ಬರ್ತದೆ. ಇದ್ರ ಬಗ್ಗೆ ಸ್ವಲ್ಪ ನೋಡೋಣ ನೋಡ್ರಿ ಈಗ. ಓಕೆ ನೋಡಿ, ಖಿಲಾಫತ್ ಚಳವಳಿ ಅಂತ ಹೇಳ್ತೀವಿ. ಖಿಲಾಫತ್ ಚಳವಳಿ. ಸೊ ಈ ಖಿಲಾಫತ್ ಚಳವಳಿ ನಡೆದಿದೆ ಯಾವಾಗ ಅಂತ ಹೇಳಿದ್ರೆ 1919ರ ಸಂದರ್ಭದಲ್ಲಿ, 1919ರ ಸಂದರ್ಭದಲ್ಲಿ ನಡೆದಿರ್ತದೆ. 1919ರಿಂದ 1924 ಅಂತ ಹೇಳ್ತಾರೆ ಕೆಲವರು ಇತಿಹಾಸಕಾರ, ರೈಟ್ ರೀ. ಓಕೆ. ಈ ಚಳವಳಿ ಕ್ಲಿಯರ್ ಬರ್ಕೋಬೇಕು. ಚಳವಳಿ ನಡೆದಿದ್ದು ಮೊದಲು ಎಲ್ಲಿಯಪ್ಪ ಅಂತ ಕೇಳಿದ್ರೆ ಟರ್ಕಿ ದೇಶದಲ್ಲಿ. ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಟರ್ಕಿ ದೇಶದಲ್ಲಿ ನಡೆದಿತ್ತು ಇದು ಮೊದಲು. ಟರ್ಕಿ ದೇಶದಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ, ಅಲ್ಲಿ ಖಲೀಫಾ ಅಂತಂತ ಒಂದು ಪದ್ಧತಿಯನ್ನ, ಖಲೀಫಾ ಅಂತ ಒಂದು ಬಿರುದಏನಪ್ಪ ಅಂದ್ರೆ ರದ್ದು ಮಾಡ್ತಾ ಇದ್ರು. ಇದ್ರ ಪರವಾಗಿ ಏನಪ್ಪ ಅಂದ್ರೆ ಅಲ್ಲಿ ನಡೆದಿರ್ತಕ್ಕಂಥ ಚಳವಳಿ ಏನ್ ಮಾಡ್ತದ, ಭಾರತದ ಮೇಲೆ ಪರಿಣಾಮವನ್ನು ಬೀರ್ತದ. ಈ ಭಾರತದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಯಾರಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಇಲ್ಲಿ ಅಲಿ ಬ್ರದರ್ಸ್ ಅಂತ ಇರ್ತಾರೆ. ಇಲ್ಲಿ ಅಲಿ ಬ್ರದರ್ಸ್ ಒಬ್ಬರು ಯಾರು ಅಂತ ಕೇಳಿದ್ರೆ ಮೊಹಮ್ಮದ್ ಅಲಿ ಮತ್ತು ಇನ್ನೊಬ್ರು ಶೌಕತ್ ಅಲಿ ಎಂಬ ವ್ಯಕ್ತಿ. ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅಂತಕ್ಕಂಥ ವ್ಯಕ್ತಿ. ಸೊ ಈ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಎಂಬ ವ್ಯಕ್ತಿ ಏನ್ ಮಾಡ್ತಾರೆ ಅಂತಂದ್ರೆ, ಭಾರತ ದೇಶದಲ್ಲಿ ಖಿಲಾಫತ್ ಚಳವಳಿಯನ್ನು ಆರಂಭ ಮಾಡ್ತಾರೆ. ಈ ಚಳವಳಿಯ ಸಂದರ್ಭದಲ್ಲಿ INC ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಸಹಾಯ ಮಾಡಕ್ಕೆ ಅಂದಾಗ ಗಾಂಧೀಜಿ ಅವ್ರು ಏನ್ ಮಾಡ್ತಾರ, ಭಾರತೀಯ ಅಲ್ಲಿ ಗಾಂಧೀಜಿ ಅವರು ಏನಾದ್ರೂ ನೀವು INC ಅವರು ಖಿಲಾಫತ್ ಚಳವಳಿಗೆ ಸಹಾಯ ಮಾಡಿಲ್ಲಪ್ಪ ಅಂದ್ರೆ ನಾ ಏನ್ ಮಾಡ್ತೀನಿ, INC ಯನ್ನ ಬಿಟ್ಟು ಹೋಗುತ್ತೇನೆ ಅಂತ ಹೇಳ್ತಾರೆ. ಅವಾಗ ಗಾಂಧೀಜಿ ಅವ್ರು ಬಿಟ್ಟು ಹೋಗ್ತಾನೆ ಅಂತ ಹೇಳಿದಾಗ INC ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಈ ಒಂದು ಖಿಲಾಫತ್ ಚಳವಳಿಗೆ ಏನ್ ಮಾಡ್ತಾರೆ, ಸಹಾಯವನ್ನು ಮಾಡುತ್ತಾರೆ. ಕ್ಲಿಯರ್ ಆಗಿ ಗೊತ್ತಿರ್ಬೇಕಿದು, ಸಹಾಯವನ್ನು ಮಾಡ್ತಾರೆ. ಓಕೆ ರೈಟಾ? ಹಾಗಾಗಿ ಈ ಚಳವಳಿ ಏನ್ ಮಾಡ್ತಾರೆ, ಎಲ್ಲರೂ ಕೂಡ ಹಿಂದೂ ಮತ್ತು ಮುಸ್ಲಿಮರು ಕೂಡ ಏನ್ ಮಾಡ್ತಾರೆ ಅಂತ ಬೆಂಬಲವನ್ನು ನೀಡಿರ್ತಕ್ಕಂಥ ಚಳವಳಿ ಆಗಿರ್ತದ. ಈ ಚಳವಳಿಯನ್ನು ಏನೇನು ಕರೀತಾರ ಅಂತ ಕೇಳಿದಾಗ ಒಂದು ಗೊತ್ತಿರ್ಬೇಕು, ಚಳವಳಿಯನ್ನ ಹಿಂದೂ ಮುಸ್ಲಿಮರ ಚಳವಳಿ ಅಂತ ಕೂಡ ಕರೀತಾರೆ. ಇದಕ್ಕ ಹಿಂದೂ ಮುಸ್ಲಿಮರ ಚಳವಳಿ ಅಂತ ಕೂಡ ಕರೀತಾರ. ಇನ್ನೊಂದೇನಪ್ಪ ಅಂದ್ರೆ ಏಕತೆಯ ಚಳವಳಿ ಅಂತ ಕೂಡ ಕರೀತಾರೆ. ಇದಕ್ಕ ಏಕತೆಯ ಚಳವಳಿ ಅಂತ ಕರೀತಾರ. ಇನ್ನೊಂದೇನು ಕರೀತಾರ ಅಂತ ಕೇಳಿದ್ರೆ ಹಾರ್ಮೋನಿ ಚಳವಳಿ ಅಂತ ಕೂಡ ಕರೀತಾರಿ. ಹಾರ್ಮೋನಿ ಚಳವಳಿ ಅಂತ ಕೂಡ ಏನ್ ಮಾಡ್ತಾರೆ, ಕರೆಯುತ್ತಾರೆ. ಕ್ಲಿಯರ್? ಹಾರ್ಮೋನಿ ಚಳವಳಿ ಅಂತ ಕೂಡ ಏನ್ ಮಾಡ್ತಾರೆ, ಅಂದ್ರೆ ಎಲ್ಲ ಒಂದಾಗಿ ಚಳವಳಿ ಮಾಡಿದ್ವು ಅಂತ ಹೇಳ್ತಾರೆ. ಓಕೆನಾ? ಈ ರೀತಿ ಏನಪ್ಪ ಅಂದ್ರೆ ಖಿಲಾಫತ್ ಚಳವಳಿ ನಡೆದಿದ್ದು ಯಾವಾಗ ಅಂತ 1919ರಲ್ಲಿ ಕರೆಕ್ಟ್ ಆಗಿ ನೆನಪಿರಬೇಕು. ಓಕೆ. ನೆಕ್ಸ್ಟ್ ಇನ್ನೊಂದೈತಿ ಯಾವ್ದು ಅಂತ ಕೇಳಿದಾಗ ಕ್ವಿಟ್ ಇಂಡಿಯಾ ಚಳವಳಿ. ಅದ್ರ ಬಗ್ಗೆ ಒಂದಿಷ್ಟು ನೋಡೋಣ ಬರ್ರಿ. ಓಕೆ ನೋಡಿ, ಕ್ವಿಟ್ ಇಂಡಿಯಾ ಚಳವಳಿ ಅಂತ ಕರಿತೀವಿ ಸರ್. ಅದಕ್ಕೆ ಕ್ವಿಟ್ ಇಂಡಿಯಾ ಚಳವಳಿ ಅಂತ ಕರಿತಾರೆ. ಸೊ ಇದಕ್ಕೆ ಇನ್ನೊಂದು ಏನ್ ಕರೀತಾರೆ ಅಂತ ಹೇಳಿದ್ರೆ ಭಾರತ ಬಿಟ್ಟು ತೊಲಗಿ. ಈ ಚಳವಳಿ ಯಾವಾಗ ನಡೆದಿತ್ತು ಅಂತ ಗೊತ್ತಿರಬೇಕು. 1942 ಆಗಸ್ಟ್ 8ರಂದು ನಡೆದಿತ್ತು. ಯಾವಾಗ? ಆಗಸ್ಟ್ 8ರಂದು ನಡೆದಿತ್ತು ಈ ಚಳವಳಿಯನ್ನು ನಡೆದಿತ್ತು. ಕರೆಕ್ಟ್ ಆಗಿ ಗೊತ್ತಿರಬೇಕು. ಆಗಸ್ಟ್ ಕ್ರಾಂತಿ ಅಂತ ಕೂಡ ಏನ್ ಮಾಡ್ತಾರೆ, ಅದಕ್ಕೆ ಕರೆಯುತ್ತಾರೆ. ಓಕೆ. ಹಾಗಾದ್ರೆ ಇಲ್ಲಿ ಏನಾಗಿತ್ತು ಅಂತ ಕೇಳಿದಾಗ, ಈ ಚಳವಳಿಯನ್ನ ನಡೆದಿದ್ದು 1942ರಲ್ಲಿ. ಈ ಕ್ವಿಟ್ ಇಂಡಿಯಾ ಚಳವಳಿ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿ ಇಲ್ಲಿ ಗಾಂಧೀಜಿ ಅವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಗಾಂಧೀಜಿ ಅವರ ಕಾಲದಲ್ಲಿ ನಡೆದಿರ್ತಕ್ಕಂಥ ಒಂದು ಚಳವಳಿ ಇದು ಕೂಡ ಗೊತ್ತಿರಬೇಕು. ಈ ಚಳವಳಿಯ ಸಂದರ್ಭದಲ್ಲಿ ಇಲ್ಲಿ ಅರುಣಾ ಅಸಫ್ ಅಲಿ ಅಂತ ಒಬ್ಬರು, ಅರುಣಾ ಅಸಫ್ ಅಲಿ ಏನ್ ಮಾಡ್ತಾರೆ ಅಂತ ಕೇಳಿದಾಗ, ಈ ಮುಂಬೈಲಿ ಇರ್ತಕ್ಕಂಥ ಮುಂಬೈಯ ಗೋದಾನ ಮೈದಾನ ಅಂತ ಕೇಳ್ತಾರೆ, ಗೋವಾಳಿ ಮೈದಾನ ಅಂತೇಳಿ.
ಈ ಗೋವಾಳಿ ಮೈದಾನದಲ್ಲಿ ಏನ್ ಮಾಡ್ತಾರೆ ಅಂತ ಕೇಳ್ತದಾಗ, ಗೋವಾಳಿ ಮೈದಾನದಲ್ಲಿ 3 ಬಾರಿ, ಎಷ್ಟು ಬಾರಿ? 3 ಬಾರಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಭಾರತದ ಧ್ವಜವನ್ನು ಹಿಡಿದು ಮಾಡ್ತಾರ, ಭಾರತವನ್ನು ಧ್ವಜವನ್ನು ಹಿಡಿದು ಭಾರತವನ್ನು ಬಿಟ್ಟು ತೊಲಗಿ ಅಂತೇಳಿ ಘೋಷಣೆ ಮಾಡ್ತಾರ. ಇದನ್ನು ಕೂಡ ಗೊತ್ತಿರಬೇಕು. ಭಾರತವನ್ನು ಬಿಟ್ಟು ತೊಲಗಿ, ಭಾರತವನ್ನು ಬಿಟ್ಟು ತೊಲಗಿ ಅಂತೇಳಿ 3 ಬಾರಿ ಘೋಷಣೆ ಮಾಡಿದ್ರು. ಯಾರು ಅಂತ ಕೇಳಿದ್ರೆ ಅರುಣಾಚಲ. ಎಲ್ಲಿ ಅಂತ ಕೇಳ್ತದಾಗ ಮುಂಬಯಿಯ ಗೋವಾಳಿ ಮೈದಾನದಲ್ಲಿ. ಕ್ಲಿಯರ್ ಆಯ್ತಾ? ಓಕೆ. ಈ ಸಂದರ್ಭದಲ್ಲಿ ಏನಂದ್ರೆ ರಾಷ್ಟ್ರದ ಮೂಲೆಯಲ್ಲಿ ಕೂಡ ಏನಾಗಿತ್ತು ಅಂತ ಕೇಳ್ತಾ ಹೋದಾಗ ಮೂಲೆಗೂ ಕೂಡ ಏನಂದ್ರೆ ರಾಷ್ಟ್ರದ ಕೂಗು, ಪ್ರತಿಧ್ವನಿಯನ್ನು ಕೇಳ್ತಾ ಇತ್ತು. ಭಾರತ ಬಿಟ್ಟು ತೊಲಗಿ ಅಂತ ಪ್ರತಿಧ್ವನಿ ಕೇಳ್ತಾ ಇತ್ತು. ರೈಟಾ? ಇನ್ನು ಇನ್ನೊಂದು ಏನ್ ಹೇಳ್ತಾರ ಈ ಚಳವಳಿಯಲ್ಲಿ, ಗಾಂಧೀಜಿಯವರು ಜೈಲಿನಲ್ಲಿ ಕೂತ್ಕೊಂಡು ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂದ್ರೆ, ಮಾಡು ಇಲ್ಲವೇ ಮಡಿ ಅಂತೇಳಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಡೂ ಆರ್ ಡೈ ಅಂತೇಳಿ ಹೇಳ್ತಾರೆ. ಡೂ ಆರ್ ಡೈ ಎಲ್ಲಿ ಅಂತ ಕೇಳ್ತಾ ಹೋದಾಗ ಜೈಲಲ್ಲಿ ಕೂತ್ಕೊಂಡು ಏನ್ ಮಾಡ್ತಾರೆ, ಡೂ ಆರ್ ಡೈ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಇತಿಹಾಸಕಾರ ಏನ್ ಹೇಳ್ತಾರೆ ಅಂತ ಕೇಳ್ತಾದಾಗ, ಈ ಗಾಂಧೀಜಿಯವರು ಹಿಡಿದು ಸುಮಾರು 14 ಜನ ರಾಷ್ಟ್ರೀಯ ನಾಯಕರು ಎಲ್ಲಿದ್ರು, ಜೈಲಿನಲ್ಲಿ ಇದ್ದರು. ಎಷ್ಟು ಜನ ಅಂತ ಕೇಳಿದ್ರೆ 14 ಜನ. ಇನ್ನು ಈ ಟೈಮ್ನಲ್ಲಿ ಇದೊಂದು ಕ್ವಶನ್ ಕೇಳ ನೋಡ್ರಿ, ಮೊನ್ನೆ ಕೇಳದ ವಿಡಿಯೋಗೋನು. ಈ ಟೈಮ್ನಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಹೊರಗಡೆ ಇರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ದಾಗ ಅಬ್ದುಲ್ ಗಫರ್ ಖಾನ್ ಎಂಬ ವ್ಯಕ್ತಿ ನೋಡ್ರಿ. ಯಾರು ಅಂತ ಕೇಳಿದ್ರೆ ಅಬ್ದುಲ್ ಗಫರ್ ಖಾನ್ ಅಂತೇಳಿ ವ್ಯಕ್ತಿ. ಇವನ್ನ ಗಡಿನಾಡು ಗಾಂಧಿ ಅಂತ ಕೂಡ ಮಾಡ್ತಾರೆ, ಇವರನ್ನ ಕರೀತಾರೆ. ಸೊ ಗೊತ್ತಿರುವ ಇವ್ರೇನಿದ್ರು ಹೊರಗಡೆ ಇದ್ರು. ಎಲ್ಲರೂ ಕೂಡ ಜೈಲಿನಲ್ಲಿ ಇದ್ದಾಗ ಇವ್ರು ಎಲ್ಲಿದ್ರು ಅಂತ ಕೇಳಿದಾಗ ಹೊರಗಡೆ ಇದ್ದರು. ಕರೆಕ್ಟ್ ಗೊತ್ತಿರ್ಬೇಕು. ಯಾವ ಸಂದರ್ಭದಲ್ಲಿ? ಭಾರತ ಬಿಟ್ಟು ತೊಲಗಿಯ ಸಂದರ್ಭದಲ್ಲಿ. ಓಕೆನಾ? ಈ ಸಂದರ್ಭದಲ್ಲಿ ಇಲ್ಲಿ R.C. ಮುಜುಮ್ದಾರ್ ಎಂಬ ವ್ಯಕ್ತಿ ಏನ್ ಹೇಳ್ತಾರ ಅಂತ ಕೇಳಿದಾಗ, R.C. ಮುಜುಮ್ದಾರ್ ಎಂಬ ವ್ಯಕ್ತಿ ಹೇಳ್ತಾರೆ, ಏನ್ ಹೇಳ್ತಾರ ಅಂತ ಕೇಳಿದ್ರೆ, ಈ ಚಳುವಳಿಯ ಸಂದರ್ಭದಲ್ಲಿ ಎಲ್ಲಾ ಜೈಲುಗಳು ಏನಾಗಿತ್ತು ಅಂತ ಕೇಳಿದ್ರೆ ರಾಷ್ಟ್ರೀಯತೆಯಿಂದ ಕೂಡಿತ್ತು. ನೋಡ್ರಿ ಎಂತ ಮಾತು ಹೇಳ್ತಾರೆ, ರಾಷ್ಟ್ರೀಯತೆಯಿಂದ ಕೂಡಿತು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಎಲ್ಲಾ ಜೈಲುಗಳು ಏನಾಗಿತ್ತು, ರಾಷ್ಟ್ರೀಯತೆಯಿಂದ ಏನಾಗಿತ್ತು, ಕೂಡಿತು ಅಂತ ಹೇಳ್ತಾರೆ. ಸೊ ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಇರ್ತಾರೆ, ಯಾರು ಅಂತ ಕೇಳಿದ್ರೆ ಹೇಳಬೇಕದು ಉಷಾ ಮೆಹ್ತಾ ಅಂತ ಮಹಿಳೆ. ಈ ಉಷಾ ಮೆಹ್ತಾ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಈ ಉಷಾ ಮೆಹ್ತಾ ರೇಡಿಯೋ ಸಂಪರ್ಕದ ಮೂಲಕ ಏನ್ ಮಾಡ್ತಾರ, ಗುಪ್ತ ರಹಸ್ಯವಾಗಿ, ಇದನ್ನು ಕೂಡ ಗೊತ್ತಿರಬೇಕು, ಗುಪ್ತ ರಹಸ್ಯವಾಗಿ ಈ ರೇಡಿಯೋದ ಮೂಲಕ ಏನ್ ಮಾಡ್ತಾರ, ಇಡೀ ಭಾರತ ದೇಶಕ್ಕ ಈ ಚಳವಳಿಯ ಒಂದು ಮಾಹಿತಿಯನ್ನ ತಿಳಿಸಿರ್ತಾರ. ರೈಟಾ? ಈ ಚಳವಳಿಯನ್ನ ಏನಂತ ಕರೀತಾರ ಅಂತ ಕೇಳ್ದಾಗ ಗೊತ್ತಿರ್ಬೇಕು, ಜೈಲು ಬರೋ ಚಳವಳಿ ಅಂತ ಕೂಡ ಕರೀತಾರೆ. ಜೈಲು ಬರೋ ಚಳವಳಿ ಅಂತ ಕೂಡ ಕರೀತಾರ, ನೆನಪಿರ್ಬೇಕು. ಜೈಲು ಬರೋ ಚಳವಳಿ ಅಂತ ಕೂಡ ಕರೀತಾರೆ. ಸೊ ಇನ್ನೊಂದೇನು ಕರೀತಾರ ಅಂತ ಕೇಳಿದ್ರೆ ಇದಕ್ಕ ಆಗಸ್ಟ್ ಕ್ರಾಂತಿ ಅಂತ ಕೂಡ ಕರೀತಾರೆ. ಇದಕ್ಕ ಕರೀತಾರೆ, ನೆನಪಿರ್ಬೇಕು. ಕ್ಲಿಯರ್? ಯಾವ ಕ್ರಾಂತಿ ಅಂತ ಕೇಳಿದ್ರೆ ಆಗಸ್ಟ್ ಕ್ರಾಂತಿ ಅಂತ ಕೂಡ ಮಾಡ್ತಾರೆ. ಈ ಚಳವಳಿಯನ್ನ ಕರೀತಾರೆ. ಇಲ್ಲಿ ಇದರ ನಂತರ ಏನಾಗ್ತದೆ ಅಂತ ಕೇಳಿದ್ರೆ 1945 ಏನಾಗಿರ್ತದೆ ಅಂತಂದ್ರೆ 1ನೇ ಜಾಗತಿಕ ಯುದ್ಧ ನಂತರ ಅಲ್ಲಿ ಬ್ರಿಟನ್ ದೇಶದಲ್ಲಿ ಏನಾಗಿರ್ತಾವ, ಚುನಾವಣೆಗಳು ನಡೆದಿರ್ತಾವ. ಆ ಚುನಾವಣೆಗಳ ನಂತರ ಏನಾಗ್ತದ ಅಂತ ಕೇಳಿದಾಗ ಇಲ್ಲಿ ಏನ್ ಮಾಡ್ತಾರ ಅಂತ ಕೇಳಿದಾಗ, ಅವ್ರ ಚುನಾವಣೆ ನಂತರ ಬ್ರಿಟನ್ ಪ್ರಧಾನಿ ಬೇರೆ ಆಗ್ತಾನೆ ಅಲ್ಲಿ. ಓಕೆನಾ? ಯಾರ ಪ್ರಧಾನಿ ಬೇರೆ ಆಗ್ತಾನೆ ಅಂತ ಕೇಳಿದ್ರೆ ಕ್ಲೈಮೇಟ್ ಅಟ್ಲಿ ಎಂಬ ವ್ಯಕ್ತಿ ಆಗ್ತಾನೆ ನೋಡಿ. ಈ ಕ್ಲೈಮೇಟ್ ಅಟ್ಲಿ ಏನ್ ಮಾಡ್ತಾನೆ ಕೇಳಿದ್ರೆ ಅಲ್ಲಿ ಪ್ರಧಾನಮಂತ್ರಿಯಾಗಿ ಏನ್ ಮಾಡ್ತಾನೆ ಕೇಳಿದ್ರೆ ಭಾರತೀಯ ಮೂಲಕ ಸ್ವತಂತ್ರವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಮುಂದೆ ಯೋಚನೆ ಮಾಡಿರ್ತಾನ. ಒಂದು ಕ್ಯಾಬಿನೆಟ್ ಆಯೋಗವನ್ನು ಏನ್ ಮಾಡ್ತಾನ ಕಳ್ಸಿರ್ತಾನ. ಅದು ನೋಡೋಣ ಮುಂದೆ ಯಾವ್ದೋ ಕ್ವಶನ್ ಬರ್ತಪ್ಪ ಅಂದ್ರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಅಂತ ಬಂದಾಗ ಇದು ನಡೆದಿದೆ ಅಷ್ಟು ಕೇಳಿದ್ರೆ 1942 ಆಗಸ್ಟ್ 8 ನಡೆದಿತ್ತು. ಈ ಚಳವಳಿಯನ್ನು ನೆನಪಿರಬೇಕು. ಮಾಡುವಿಲೆ ಮಡಿ ಅಂತ ಇದು ಮಾಡಿದ್ರು. ಇವಾಗ ಹೊರಗೆ ಇರ್ತಕ್ಕಂಥ ವ್ಯಕ್ತಿ ಯಾರಿದ್ದ ಅಂತ ಕೇಳಿದ್ರೆ ಅಬ್ದುಲ್ ಗಫರ್ ಖಾನ್ ಎಂಬ ವ್ಯಕ್ತಿ ಇದ್ದು. ಇಲ್ಲಿ ಈ ಚಳವಳಿಗೆ ಜೈಲು ಬರೋ ಚಳವಳಿ ಅಂತ ಹೇಳ್ತಾರ, ಆಗಸ್ಟ್ ಕ್ರಾಂತಿ ಅಂತ ಹೇಳ್ತಾರ. ಈ ಚಳವಳಿಯಲ್ಲಿ R.C. ಮುಜುಮ್ದಾರ್ ಏನ್ ಹೇಳ್ತಾರೆ, ಎಲ್ಲಾ ಜೈಲುಗಳು ರಾಷ್ಟ್ರೀಯತೆಯಿಂದ ಕೂಡಿತು ಅಂತ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಉಷಾ ಮೆಹ್ತಾ ಅಂತ ಈ ಮಹಿಳೆ ಏನ್ ಮಾಡ್ತಾರ, ರೇಡಿಯೋ ಗುಪ್ತಸಾರದಿಂದ ಇಡೀ ಚಳವಳಿಯನ್ನ ಇಡೀ ದೇಶಕ್ಕೆ ಏನ್ ಮಾಡ್ತಾರ, ಹೇಳ್ಕೊಡ್ತಾರೆ. ಕ್ಲಿಯರ್ ಆಯ್ತಾ? ಇಲ್ಲಿ ಅರುಣಾಚಲ ಏನಪ್ಪ 3 ಬಾರಿ ಏನ್ ಮಾಡ್ತಾರ, ಭಾರತ ಬಿಟ್ಟು ತೊಲಗಿ ಅಂತೇಳಿ ಗೋವಾಳಿ ಮೈದಾನದಲ್ಲಿ ಅನೌನ್ಸ್ ಮಾಡ್ತಾರ. ಈ ರೀತಿ ಏನಪ್ಪಾ ಅಂತ ಕೇಳಿದಾಗ 360 ಅಂಗಲಲ್ಲಿ ಏನಪ್ಪಾ ಏನ್ ಮಾಡ್ತಿದ್ವಿ, ಅಧ್ಯಯನವನ್ನ ಮಾಡ್ತಾ ಇದ್ವಿ. ಎಲ್ಲಾ ಆಪ್ಷನ್ಗಳು ಕೂಡ ಏನ್ ನೋಡ್ತಾ ಇದೀವಿ. ಹಾಗೆ ಮುಂದಿನಪ್ಪ ಅಂತ ಕೇಳಿದಾಗ ಮುಂದಿನ ಕ್ಲಾಸಲ್ಲಿ ಕೂಡ ಏನ್ ಮಾಡೋಣ, ಇದೇ ರೀತಿ ಏನಪ್ಪಾ ನೋಡ್ತಾ ಹೋಗೋಣ ಅಂತಕ್ಕಂಥದ್ದು. ಸೊ ಇವೆಲ್ಲ ಮಾಡ್ಬೇಕು, ನೀವು ಬರ್ಕೋಬೇಕು. ಮತ್ತೆ ಇದನ್ನ ನಿಮ್ಮ ಸ್ನೇಹಿತರಿಗೆ ಆ ಕಡೆ ಈ ಕಡೆ ಏನಪ್ಪ ಶೇರ್ ಕೂಡ ಮಾಡ್ರಿ. ಮತ್ತು ಏನಾದ್ರು ಮಾಹಿತಿನ ಡೆಪ್ತ್ ಅನಿಸಿದ್ರೆ, ನಿಮ್ಗೆ ಲೈಕ್ ಅನಿಸಿದ್ರೆ ಒಂದು ಲೈಕ್ ಕೂಡ ಮಾಡ್ರಿ. ಅದೇ ಒಂದು ಮೋಟಿವೇಟ್ ಆಗಿರುತ್ತೆ ನಮಗ. ಸೊ ಇಷ್ಟು ಹೇಳಿ ಇವತ್ತಿನ ಕ್ಲಾಸ್ ಎಂಡ್ ಮಾಡೋಣ. ಧನ್ಯವಾದಗಳು.